Hi everyone, welcome back to my channel. SSLC 2025 Mathematics, my goal target 80. One short revision start ಮಾಡಿದ್ದೀನಿ. ಈಗ ಆಲ್ರೆಡಿ ಅಪ್ಲಿಕೇಶನ್ ಟೈಪ್ ಕ್ವೆಶನ್ಸ್ 3 ಸೆಷನ್ಸ್ ಪೋಸ್ಟ್ ಮಾಡಿದ್ದೀನಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಯಾವ ತರ ಕ್ವೆಶನ್ಸ್ ಕೇಳಬಹುದು ಅಂತ ಹೇಳಿ. ಈಗ ಆಲ್ರೆಡಿ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಇಂದ ನಾನು 2 ವಿಡಿಯೋಸ್ನ ಪೋಸ್ಟ್ ಮಾಡಿದ್ದೀನಿ. ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ನಂಬರ್ ಬೇಸ್ಡ್ ಮತ್ತೆ ಜಾಮೆಟ್ರಿಕಲ್ ಶೇಪ್ ಬೇಸ್ಡ್ ಯಾವ ತರ ಕ್ವೆಶನ್ಸ್ ಕೇಳ್ತಾನೆ ಅಂತ ಹೇಳಿ. ಇನ್ನೊಂದರಲ್ಲಿ ಯೂನಿಟರಿ ಮೆಥಡ್ ಅಂತೇಳಿ ನಾನು ಪೋಸ್ಟ್ ಮಾಡಿದ್ದೆ. ಕೆಲವರು ನನಗೆ ಸ್ಪೀಡ್ ಮತ್ತೆ ಏಜ್ ರಿಲೇಟೆಡ್ ಆಗಿ ಪೋಸ್ಟ್ ಮಾಡಿ ಅಂತೇಳಿ. ಸೊ ಈಗ ಒಂದೇ ವಿಡಿಯೋದಲ್ಲಿ ಇವಾಗ ನಾನು ಸ್ಪೀಡ್, ಏಜ್ ಮತ್ತು ನಂಬರ್ಸ್ ಮತ್ತೆ ಜಾಮೆಟ್ರಿಕಲ್ ಶೇಪ್ಸ್ ಇದೆ, ಇನ್ನೊಂದ್ರಲ್ಲಿ ಯೂನಿಟರಿ ಮೆಥಡ್ ಇದೆ. ಯಾಕೆ ನಾನು ಅವೆರಡನ್ನ ಫಸ್ಟ್ ಚೂಸ್ ಮಾಡ್ಕೊಂಡೆ ಅಂದ್ರೆ ಆಸ್ ಪರ್ ಮಾಡೆಲ್ ಪೇಪರ್. ನಿಮ್ಮ ಮಾಡೆಲ್ ಪೇಪರ್ ಅಲ್ಲಿ ನಂಬರ್ಸ್ ರಿಲೇಟೆಡ್ ಆಗಿದೆ, ಜಾಮೆಟ್ರಿಕಲ್ ಶೇಪ್ ಇದೆ ಮತ್ತೆ ಯೂನಿಟರಿ ಮೆಥಡ್. ಅದನ್ನ ಬಿಟ್ಟು ಆಗೋದಾದ್ರೆ ಈ ಸ್ಪೀಡು ಏಜ್ ಆಗಿ ಕೇಳುವಂತ ಚಾನ್ಸಸ್ ಇದೆ. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಕ್ಲಿಯರ್ ಆಗಿ ಪ್ರತಿಯೊಂದು ಕ್ವೆಶ್ಚನ್ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಒಂದೊಂದು ಹೇಳ್ಕೊಡ್ತಾ ಬರ್ತೀನಿ. ಇನ್ನೇನಾದ್ರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ. ಓಕೆ, ಇದಿಷ್ಟು ಇವತ್ತು ನಾವೇನು ಪ್ಲಾನ್ ಮಾಡ್ಕೊಂಡಿದ್ದೀನಿ, ಸ್ಪೀಡ್ ಏಜ್ ರಿಲೇಟೆಡ್ ಆಗಿ ಕ್ವೆಶನ್ಸ್ ನ ಡಿಸ್ಕಸ್ ಮಾಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಈಗ ಏಜ್ ರಿಲೇಟೆಡ್ಗೆ ಬರೋಣ. ನೋಡಿ, ಇಲ್ಲಿ 2 ವರ್ಡ್ಸ್ ಬರುತ್ತೆ. ಓಕೆ, ವರ್ಡ್ಸ್ ಬರುತ್ತೆ. ಏನಂತ? ಇಯರ್ಸ್ ಎಗೋ ಅನ್ನೋ ವರ್ಡ್ ಬರುತ್ತೆ. ಇಯರ್ಸ್ ಹೆನ್ಸ್ ಅಂತ, ಅಥವಾ ಫ್ರಮ್ ನೌ ಅಂತ ಬರುತ್ತೆ. ಇಲ್ಲಿ ಆಕ್ಚುಲಿ ಏಜ್ ರಿಲೇಟೆಡ್ ಬೇಕಾದ್ರೆ ವಿಲ್ ಗೋಸ್ ಹಿಂದೆ, 10 ವರ್ಷದಿಂದ ಅಥವಾ 10 ವರ್ಷದ ಮುಂದೆ, ಹೀಗೆ ನಾವು ಹೇಗೆ ನ್ಯಾಚುರಲ್ ಆಗಿ ಮಾತಾಡ್ತೀವಿ, ದ ವರ್ಡ್ಸ್ ಇಟ್ ವಿಲ್ ಕಮ್ ಲೈಕ್ ದಿಸ್, ಎಗೋ, ಹೆನ್ಸ್ ಅಥವಾ ಫ್ರಮ್ ನೌ ಅಂತೇಳಿ. ನೋಡಿ, ಎಲ್ಲೆಲ್ಲಿ ಎಗೋ ಬರುತ್ತೆ, ಆಸ್ ಮ್ಯಾಥಮ್ಯಾಟಿಕಲಿ ವಿಲ್ ಗೋ ಫಾರ್ ಸಬ್ಟ್ರಾಕ್ಷನ್. ಅಷ್ಟು ಏಜ್ ಹಿಂದಕ್ಕೆ ಹೋಗ್ತೀವಿ, ಮೈನಸ್ ಮಾಡ್ಕೊಳ್ತೀವಿ. ಅದೇ ಹೆನ್ಸ್ ಫ್ರಮ್ ನೌ ಅಂತ ಬರುತ್ತೆ, ಇಲ್ಲಿ ನಾವೇನು ಮಾಡ್ತೀವಿ, ಪ್ಲಸ್ ಮಾಡ್ಕೊಳ್ತೀವಿ. ಅರ್ಥ ಆಯ್ತಾ? ಈ ಒಂದಷ್ಟು ವರ್ಡ್ಸ್ ನೀವು ನೆನ್ಪಿಟ್ಕೊಂಡ್ರೆ ಇದು ಆಸ್ ಸೇಮ್ ಆಸ್ ನಂಬರ್ಸ್. ನೀವು ನಂಬರ್ಸ್ನ ಹೇಗೆ ಸಾಲ್ವ್ ಮಾಡಿದ್ವಿ, ಸಮ್ ಆಫ್ ಅಂತ ಬರುತ್ತೆ. ಆ ಥರದನ್ನೆಲ್ಲ ನೀವು ಈಸಿಯಾಗಿ ಇಲ್ಲಿ ತೊಗೊಳ್ಬೋದು. 2 ಕ್ವೆಶ್ಚನ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ನೋಡಿ, ಫಸ್ಟ್ ಕ್ವೆಶ್ಚನ್ ಏನಿದೆ, ದ ಏಜ್ ಆಫ್ 2 ಸ್ಟೂಡೆಂಟ್ಸ್ ಎ ಆ್ಯಂಡ್ ಬಿ ಆರ್ 19 years and 15 years. ಓಕೆ, find how many years it will take so that the product of their ages becomes equal to 480. ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಏಜ್ ಇದೆಯಲ್ಲ, ಇಲ್ಲಿ ಏಜ್ ಅನ್ನೋದು ಒಬ್ರದ್ದು ಏಜ್ ಆಫ್ ಎ. ನೋಡಿ, ಏಜ್ ಆಫ್ ಎ ಎಷ್ಟಿದೆ? 19 years ಇದೆ. ಓಕೆನಾ? ಏಜ್ ಆಫ್ ಬಿ ಎಷ್ಟಿದೆ? 15 years ಇದೆ. ಈಗ ಅವ್ರು ಕೇಳ್ತಾ ಇರೋದು ಫೈಂಡ್ ಹೌ ಮೆನಿ ಇಯರ್ಸ್ ಇಟ್ ವಿಲ್ ಟೇಕ್ ಅಂತಂದ್ರೆ ಮುಂದೆ ಬಗ್ಗೆ ಮಾತಾಡ್ತಿದ್ದಾರೆ. ಇಟ್ ಇಸ್ ಕಮಿಂಗ್ ಫಾರ್ವರ್ಡ್. ಅವ್ರು ಹಿಂದೆ ಯಾವುದೋ ಕೇಳ್ತಾ ಇಲ್ಲ. ಹೌ ಮೆನಿ ಇಯರ್ಸ್ ಇಟ್ ವಿಲ್ ಟೇಕ್ ಸೊ ದಟ್ ದ ಪ್ರಾಡಕ್ಟ್ ಆಫ್ ದೇರ್ ಏಜಸ್ ಬಿಕಮ್ಸ್ 480. ಅಂದರೆ ಎಷ್ಟು ಇಯರ್ಸ್ ತಗೊಳುತ್ತೆ ಅವರಿಬ್ಬರು ಪ್ರಾಡಕ್ಟ್ನ ನಾವು ಏನು ಮಾಡಿದ್ರೆ ಮಲ್ಟಿಪ್ಲೈ. ಪ್ರಾಡಕ್ಟ್ ಅಂತಂದರೆ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ 480 ಬರುತ್ತೆ ಅಂತ ಕೇಳ್ತಿದ್ದಾರೆ. ಮುಂದೆ ಅಂದಾಗ ಇಲ್ಲಿ ಜನರಲ್ ಆಗಿ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾದರೆ ಇಲ್ಲೇನಂತ ತಗೊಳ್ಬೋದು, ಆಫ್ಟರ್ ಹಿಯರ್ ದ ಲೆಟ್ ಸಮ್ ಇಯರ್ಸ್ ಬಿ. ಹಾಗಾದರೆ ಸಮ್ ಇಯರ್ಸ್ ಬಿ ಎಕ್ಸ್ ಅಂತ ತಗೊಳ್ಳೋಣ. ಲೇಟರ್ ಏನು ಮುಂದೆ ಅವಾಗ ಏನಾಗುತ್ತೆ, ಅದ್ರ ಪ್ರಕಾರ ಹೋಗೋದಾದ್ರೆ ಇಬ್ರು ಏನಾಗಿರ್ಬೇಕು, ಸಮ್ ಇಯರ್ಸ್ ಮುಂದೆ ಹೋಗಿರ್ಬೇಕು. ಹಾಗಾದ್ರೆ ಅವಾಗ ನೋಡಿ, ಇಲ್ಲಿ 19 + x ಪ್ರಾಡಕ್ಟ್ ಅಂದ್ರೆ 15 + x ಇಸ್ ಈಕ್ವಲ್ ಟು ಏನಾಗಬೇಕು, 480 ಆಗಬೇಕು. ದಿಸ್ ಇಸ್ ವೆರಿ ಸಿಂಪಲ್. ಅರ್ಥ ಆಗ್ತಾ ಇದೆಯಾ? ತುಂಬಾನೇ ಸಿಂಪಲ್ ಆಗಿದೆ. ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಈ ಕ್ವೆಶ್ಚನ್. ನೋಡಿ, ಫಸ್ಟ್ ಏಜ್ ಆಫ್ ಎ 19 ಇದೆ, ಏಜ್ ಆಫ್ ಬಿ 15 ಇದೆ. ಫಾರ್ ಸಮ್ ಇಯರ್ಸ್ ಫೈಂಡ್ ಹೌ ಮೆನಿ ಇಯರ್ಸ್ ಇಟ್ ವಿಲ್ ಟೇಕ್ ಅಂದರೆ ಲೆಟ್ ದ ಇಯರ್ಸ್ ಬಿ, ಸಮ್ ಇಯರ್ಸ್ ಬಿ ಎಕ್ಸ್. ಈಗ ಇಬ್ರು ಅಷ್ಟು ಇಯರ್ಸ್ ಕಳಿಬೇಕು. ಅಂದರೆ ಇಲ್ಲಿ ವಿ ಆರ್ ನಾಟ್ ಗೋಯಿಂಗ್ ಬ್ಯಾಕ್, ವಿ ಆರ್ ಕಮಿಂಗ್ ಫಾರ್ವರ್ಡ್ ಇದಕ್ಕೆ ಬರ್ತಿದ್ವಿ, ಫ್ರಮ್ ನೌ ಅಥವಾ ಮುಂದೆ ಬರೋವಂಥದ್ದು. ಸೊ ಹಾಗಾದ್ರೆ ಎರಡಕ್ಕೂ ಏನಾಗಬೇಕು, ಆ ಇಯರ್ಸ್ ಪ್ಲಸ್ ಆಗಬೇಕು. ಫಾರ್ ಎಕ್ಸಾಂಪಲ್ 3 years ಅಂದ್ಕೊಳ್ಳೋಣ. 3 years ಆದಮೇಲೆ ಅಂತಂದರೆ ಇಬ್ಬರಿಗೂ +3 ಆಗಬೇಕು. ಹೌದಾ? ಹಾಗಾದ್ರೆ ಇಲ್ಲಿ ಎಕ್ಸ್ ಅಂತ ತಗೊಂಡಿದ್ದೀವಿ, ಇಬ್ರಿಗೂ ಎಕ್ಸ್ ಆಗಿ ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲಿಕೇಶನ್ ದಟ್ ಈಸ್ ಈಕ್ವಲ್ ಟು 480. ಇದನ್ನು ಸಾಲ್ವ್ ಮಾಡಿದ್ರೆ ಆಯಿತು. ಲೈಕ್ ಬೈನಾಮಿಯಲ್ ಮಲ್ಟಿಪ್ಲಿಕೇಶನ್. ನೋಡಿ, 19 × 15, 15 9s ಎಷ್ಟಾಯಿತು? 15 ನೋಡಿ 135 ಆಯಿತು, 5 13, 15 1s 15, ಇಟ್ ಇಸ್ 3rd ಅಂದರೆ 285 ಆಯಿತಾ? 19 × 15, 19 × x 19x. ಅದೇ ಥರ 15 × x 15x, x × x² ಇಸ್ ಈಕ್ವಲ್ ಟು 480. 480 ಈ ಕಡೆಗೆ ಬರಲಿ, ಇದನ್ನು ಅರೇಂಜ್ ಮಾಡ್ಕೊಳ್ಳೋಣ. x² ನೋಡಿ, ಇಲ್ಲಿ 19 + 15, 19 + 15 ಎಷ್ಟಾಗುತ್ತೆ ನಿಮಗೆ? 34x. ಓಕೆ, ಪ್ಲಸ್ 285. ಇದು ಈ ಕಡೆಗೆ ತಂದರೆ -480 = 0. ಸರಿನಾ? ಸ್ಕ್ವೇರ್
ಪ್ಲಸ್ 34x. ನೋಡಿ 285 480 ಹೋದರೆ ಎಷ್ಟು ಬರುತ್ತೆ ನಿಮಗೆ? ಸಿ ಇಟ್ ಈಸ್ 10 ಮೈನಸ್ 5 ಇಟ್ ಈಸ್ 5 ಆಯಿತು. ಅಗೇನ್ ಇಲ್ಲಿ 7 ಇಟ್ ಈಸ್ 17 ಆಗುತ್ತೆ. 17 ಮೈನಸ್ 8 ಇಟ್ ಈಸ್ 9 ಆಯಿತು. ಅಗೇನ್ 3 ಮೈನಸ್ 2 195 ಮೈನಸ್ 195 ಈಕ್ವಲ್ಸ್ 0 ಬಂತು. ಸರಿನಾ? ಈಗ ಇದನ್ನು ಸಾಲ್ವ್ ಮಾಡೋಣ. ಮೈನಸ್ 195 ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಆಸ್ ಐ ಟೋಲ್ ಯು, ಗೋ ಫಾರ್ ಪ್ರೈಮ್ ನಂಬರ್ಸ್. 5 ಇಂದ ಡಿವೈಡ್ ಮಾಡಿ. ನೋಡಿ 5 3s are 15, 5 3s are 15, 4 ಆಯಿತು, 9s ಆಯಿತು. ಅಗೇನ್ 3 ಅಂತಂದರೆ ವಿಲ್ ಗೋ ಫಾರ್ 3 13s ಆಯಿತು. ಈಗ 34 ಆಗಬೇಕು. ಮೈನಸ್ 195 ಬಂದಿದೆ. ಸೊ ನಿಮಗೆ 34 ಬರಬೇಕು ಅಂತಂದರೆ CS 39 5 ಡೈರೆಕ್ಟಾಗಿ ತೊಗೊಂಡ್ಬಿಡ್ಬೋದು. 39 ಮತ್ತು 5, 39 and 5 ಹೋದರೆ 34. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 39x ಮೈನಸ್ 5x ಮೈನಸ್ 195 ಈಕ್ವಲ್ 0. ಸರಿನಾ? ಎಸ್, ಇದರಲ್ಲಿ ಎಕ್ಸ್ ಕಾಮನ್ ತೊಗೊಳ್ಳಿ. ಎಕ್ಸ್ ಪ್ಲಸ್ 39 ಮೈನಸ್ 5 ಕಾಮನ್ ತೊಗೊಳ್ಳಿ. ಎಕ್ಸ್ ಪ್ಲಸ್ 39 ಈಕ್ವಲ್ಸ್ 0. ಎಕ್ಸ್ ಪ್ಲಸ್ 39 ಎಕ್ಸ್ ಮೈನಸ್ 5 ಈಕ್ವಲ್ 0. ಸೊ ಎಕ್ಸ್ ಪ್ಲಸ್ 39 ಈಕ್ವಲ್ 0. ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು? ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು? ಮೈನಸ್ 39. ಸೊ ಎಕ್ಸ್ ಮೈನಸ್ 5 ಈಕ್ವಲ್ 0. ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು? 5. ನೋಡ್ತಾ ಬನ್ನಿ. ಸೊ ಹಾಗಾದರೆ ಹೌ ಮೆನಿ ಇಯರ್ಸ್, ಎಷ್ಟು ಇಯರ್ಸ್ ಆದಮೇಲೆ ಪ್ರಾಡಕ್ಟ್ 480 ಆಗುತ್ತೆ? 5. ಬೇಕಾದ್ರೆ ಚೆಕ್ ಮಾಡಿ. 19 ಪ್ಲಸ್ 5, 19 ಪ್ಲಸ್ 5 ಅಂತ ನಾನು ತೊಗೊಂಡ್ರೆ ಎಷ್ಟು ಬರುತ್ತೆ? 24. 15 ಪ್ಲಸ್ 5 20. ಇಲ್ಲೇ ನೋಡಿ 24 ಪ್ಲಸ್ 20 ಇಟ್ ಇಸ್ 480 ಬಂತು. ಇಸ್ ಇಟ್ ಕ್ಲಿಯರ್? ನಾವು ಈ ಥರ ಸ್ವಲ್ಪ ಏಜ್ ಅಂದಾಗ ಜಸ್ಟ್ ಪ್ಲಸ್ ಯಾವಾಗ ಮಾಡ್ಕೋಬೇಕು, ಮೈನಸ್ ಯಾವಾಗ ಮಾಡ್ಕೋಬೇಕು, ಪ್ರಾಡಕ್ಟಾ ಸಮ್ಮ, ಈ ಥರ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಯಾ, ನೋಡ್ತಾ ಬನ್ನಿ. ದ ಸಮ್ ಆಫ್ ದ ರೆಸಿಪ್ರೋಕಲ್ ಆಫ್ ರೆಹಮಾನ್ಸ್ ಏಜ್ 3 years ago and his age 5 years from now is 1/3. Find his present age. ಈಗ ಆಲ್ರೆಡಿ ಈ ವರ್ಡ್ ಗೊತ್ತಾಗಿದೆ ಅನ್ಕೋತೀನಿ. ನಂಬರ್ಸ್ ಅಲ್ಲಿ ರೆಸಿಪ್ರೋಕಲ್ ಅಂತಂದ್ರೆ ವಿ ಹ್ಯಾವ್ ಟು ಗೋ ಫಾರ್ ಎನಿ ವ್ಯಾಲ್ಯೂಸ್ ಟು ದ 1/. ಓಕೆ, ಇಲ್ಲಿ ಯಾವ್ದು ತಗೊಳ್ಬೇಕು? ಸಮ್ ಅಂತೆ. ಸಮ್ ಮಾಡ್ಬೇಕಂದ್ರೆ ಅಡಿಷನ್. ಯಾವ್ದನ್ನ ಸಮ್ ಮಾಡಬೇಕು? ರೆಸಿಪ್ರೋಕಲ್ ಆಫ್ ರೆಹಮಾನ್ಸ್, ಇಲ್ಲೊಬ್ಬನೇ ಇರೋದು. ರೆಹಮಾನ್ಸ್ ಏಜ್ 3 years ago ಆ್ಯಂಡ್ ಈಸ್ ಏಜ್ 5 years ಫ್ರಮ್ ನೌ. ಫೈಂಡ್ ಇಸ್ ಪ್ರೆಸೆಂಟ್ ಏಜ್. ಹಾಗಾದರೆ ಇಲ್ಲೇನು ಮಾಡ್ಕೋಬೇಕು? ಲೆಟ್ ನೋಡಿ ಪ್ರೆಸೆಂಟ್ ಏಜ್ ಆಫ್ ರೆಹಮಾನ್ ಬಿ ಎಕ್ಸ್ ಅಂತ ತಗೊಳ್ಳೋಣ. ಅರ್ಥ ಆಯ್ತಾ? ಈಗ ಅಕಾರ್ಡಿಂಗ್ ಟು ಕ್ವೆಶನ್ 3 years ago ನಾನು ಹೇಳಿದ್ದೀನಿ. 3 years ago ಅಂತಂದರೆ ಯು ವಿಲ್ ಗೋ ಮೈನಸ್, ಅಂದರೆ ಏನಾಯಿತು? ಎಕ್ಸ್ ಮೈನಸ್ 3 ಆಯಿತು. ಸರಿನಾ? ಅದೇ ಥರ 5 years ಫ್ರಮ್ ನೌ ಅಂತಿದೆ, ಅಂದರೆ ಮುಂದಕ್ಕೆ, ಅಂದರೆ ಏನಾಯಿತು? ಎಕ್ಸ್ ಪ್ಲಸ್ 5 ಆಯಿತು. ಈಗ ಏನು ಮಾಡಬೇಕಂತೆ? ಇದು ರೆಸಿಪ್ರೋಕಲ್ ತೊಗೊಳ್ಬೇಕಂತೆ. ನಾವು ರೆಸಿಪ್ರೋಕಲ್ ತೊಗೊಂಡು ಏನು 3 years ಫ್ರಮ್ ಇಯರ್ಗೋ 5 ರೆಸಿಪ್ರೋಕಲ್ ಆ್ಯಂಡ್ ಸಮ್ ಮಾಡಿದ್ರೆ ವಿಲ್ ಗೆಟ್ 1/3. ಹಾಗಾದ್ರೆ ಏನು? ಅಕಾರ್ಡಿಂಗ್ ಟು ಕ್ವೆಶನ್ ಏನಾಯಿತು ನಮಗೀಗ? 1/x ಮೈನಸ್ 3 ಪ್ಲಸ್ ಸಮ್ ಅಂತ ಕೊಟ್ಟಿದ್ದಾರೆ. 1/x ಪ್ಲಸ್ 5 ಇಸ್ ಈಕ್ವಲ್ ಟು 1/3. ಸಾಲ್ವ್ ಮಾಡಿ. ಎಲ್ ಸಿ ಎಮ್ ಏನಾಗುತ್ತೆ? ಎಕ್ಸ್ ಮೈನಸ್ 3 ಎಕ್ಸ್ ಪ್ಲಸ್ 5 ಆಗುತ್ತೆ. ಸೊ 1 ಇಂಟು ಎಕ್ಸ್ ಪ್ಲಸ್ 5 ಎಕ್ಸ್ ಪ್ಲಸ್ 5 ಪ್ಲಸ್ 1 ಇಂಟು ಎಕ್ಸ್ ಮೈನಸ್ 3 ಎಕ್ಸ್ ಮೈನಸ್ 3 ಇಸ್ 1/3. ಸಾಲ್ವ್ ಮಾಡೋಣ. ನೋಡಿ ಎಕ್ಸ್ ಪ್ಲಸ್ ಎಕ್ಸ್ 2x ಇದೆ. 5 ಮೈನಸ್ 3 ಇಟ್ ಇಸ್ 2. 2x ಪ್ಲಸ್ 2 ಆಯಿತು. ಡಿವೈಡೆಡ್ ಬೈ ಇದು ಬೈನಾಮಿಯಲ್ ಮಲ್ಟಿಪ್ಲಿಕೇಶನ್. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು ಪ್ಲಸ್ 5 5x, ಮೈನಸ್ 3 ಇಂಟು ಎಕ್ಸ್ ಮೈನಸ್ 3x, ಮೈನಸ್ ಇಂಟು ಪ್ಲಸ್ ಮೈನಸ್ 5 3s are 15 ಈಕ್ವಲ್ಸ್ 1/3. ಓಕೆ, ಇದನ್ನು ಸಾಲ್ವ್ ಮಾಡೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಯಿತು? ಹೀಗೆ ಬರ್ಕೊಳ್ಳಿ. 2x ಪ್ಲಸ್ 2 ಡಿವೈಡೆಡ್ ಬೈ ಏನಾಯಿತು ನಮಗಿಲ್ಲಿ? ಎಕ್ಸ್ ಸ್ಕ್ವೇರ್ 5x ಮೈನಸ್ 2x ಇಟ್ ಇಸ್ 2x ಮೈನಸ್ 15 ಈಕ್ವಲ್ಸ್ 1/3. ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 15 ಈಕ್ವಲ್ಸ್ 3 ಇಂಟು 2 6x, 3 ಇಂಟು 2 6. ಇದಿಷ್ಟು ಈ ಕಡೆಗೆ ತೊಗೊಂಡು ಬರೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 15 ಮೈನಸ್ 6x ಮೈನಸ್ 6 ಈಕ್ವಲ್ 0. ನೋಡಿ ಎಕ್ಸ್ ಸ್ಕ್ವೇರ್, ನೋಡಿ ಇಲ್ಲಿ ಪ್ಲಸ್ 2x ಮೈನಸ್ 6x, ಪ್ಲಸ್ 2x ಮೈನಸ್ 6x ಇಟ್ ಇಸ್ ಮೈನಸ್ 4x, ಮೈನಸ್ 15 ಮೈನಸ್ 6 ಇಟ್ ಇಸ್ ಮೈನಸ್ 21 ಈಕ್ವಲ್ 0. ಅರ್ಥ ಆಯ್ತಾ? ಈಗ ನೋಡಿ ಅಗೇನ್ ಮೈನಸ್ 21 ಬಂದಿದೆ. 21 7 3s are ರೈಟ್. ಎಸ್, ಹಾಗಾದರೆ ಮೈನಸ್ 4 ಅಂದರೆ ಇದು ಮೈನಸ್ 7, ಇದು ಪ್ಲಸ್ 3 ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 3x ಮೈನಸ್ 21 ಈಕ್ವಲ್ 0. ಕಾಮನ್ ತೊಗೊಳ್ಳಿ. ಎಕ್ಸ್ ಕಾಮನ್ ತೊಗೊಂಡ್ರೆ ಎಕ್ಸ್ ಮೈನಸ್ 7 ಪ್ಲಸ್ 3 ಕಾಮನ್ ತೊಗೊಂಡ್ರೆ ಎಕ್ಸ್ ಮೈನಸ್ 7 ಈಕ್ವಲ್ 0. ಸೊ ಹಾಗಾದ್ರೆ ಏನಾಯಿತು? ಎಕ್ಸ್ ಮೈನಸ್ 7 ಎಕ್ಸ್ ಪ್ಲಸ್ 3 ಈಕ್ವಲ್ 0.
ಎಕ್ಸ್ ಮೈನಸ್ 7 ಈಕ್ವಲ್ 0, ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು 7. ಎಕ್ಸ್ ಪ್ಲಸ್ 3 ಈಕ್ವಲ್ 0, ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು -3. ಹಾಗಾದರೆ ವಿ ವೋಂಟ್ ಕನ್ಸಿಡರ್ ಏಜ್ ಆಸ್ ನೆಗೆಟಿವ್, ವಿಲ್ ಗೋ ಫಾರ್ ಪಾಸಿಟಿವ್. ಸೊ ವಾಟ್ ಇಸ್ ದ ಪ್ರೆಸೆಂಟ್ ಏಜ್ ಆಫ್ ರೆಹಮಾನ್? ಇಟ್ ಇಸ್ 7. ಬೇಕಾದ್ರೆ ನೋಡಿ, ಬೇಕಾರೆ ಮ್ಯಾಮ್ ಹೌದಾ ಅಂತಂದರೆ ಇಲ್ಲೇ ನೋಡಿ 7 ನೋಡಿ, ಇಲ್ಲಿ 1/7 - 3 ಅಂದರೆ 4 ಆಯಿತು, ಪ್ಲಸ್ 7 + 5 ಅಂದರೆ ಏನಾಯಿತು 12 ಆಯಿತು. ಓಕೆನಾ? ಇಲ್ಲಿ ಇವಾಗ ನೋಡಿ 4ಗೂ 12ಗೆ ಎಲ್ ಸಿ ಎಮ್ ಏನಾಗುತ್ತೆ ನಿಮಗೆ 12 ಇಸ್ ಅನ್ ಎಲ್ ಸಿ ಎಮ್, 4 3s ರೈಟ್, 3 + 1 ಆಯಿತು. ಸೊ ಎಷ್ಟಾಯಿತು 4/12, ಅಗೇನ್ 1s 3s ನೋಡಿ 1/3 ಬರುತ್ತೆ. ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಹೇಗೆ ಪ್ಲಸ್ ಯಾವಾಗ ತೊಗೊಳ್ಬೇಕು, ಮೈನಸ್ ಯಾವಾಗ ತೊಗೋಬೇಕು, ಈ ಥರ ಒಂದು ಸ್ವಲ್ಪ ಕ್ವೆಶನ್ಸ್ನ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡಿ. ಐ ಆಮ್ ಗೋಯಿಂಗ್ ಫಾರ್ ಲಾಸ್ಟ್ ಕ್ವೆಶನ್ ಇನ್ ದಿಸ್ ಸೆಷನ್. ದಿ ಸಮ್ ಆಫ್ ಏಜ್ ಆಫ್, ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ, the sum of age of a boy and his brother is 12 years and the sum of square of their ages is 74 in years. Find their age ಅಂತ ಕೇಳಿದೆ. ಇಲ್ಲಿ ನೋಡಿ, ನಾವೀಗ ಆಲ್ರೆಡಿ ಈ ಥರ ಅದು ನಂಬರಲ್ಲಿ ನೋಡಿದ್ವಿ. ಸಮ್ ಆಫ್ 2 numbers is 12. ಅಲ್ಲಿ ನಾನು ಹೇಳಿದೆ ಒಂದು ನಂಬರನ್ನು ನೀವು ಎಕ್ಸ್ ತೊಗೊಂಡ್ರೆ ಇನ್ನೊಂದು 12 - x ಮಾಡಿ ಅಂತೇಳಿ. ಇಲ್ಲೂ ಅದೇ ಥರ ಸಮ್ ಆಫ್ ಏಜ್ ಆಫ್ ಬಾಯ್ ಆ್ಯಂಡ್ ಇಸ್ ಬ್ರದರ್ ಇಸ್ 12 ಅಂದರೆ, ಹಾಗಾದರೆ ಲೆಟ್ ನೋಡಿ, ಲೆಟ್ ಏಜ್ ಆಫ್ ಬಾಯ್ ಬಿ ನೋಡಿ, ಬಾಯ್ ಬಿ ಎಕ್ಸ್ ಇಯರ್ಸ್ ಅಂತ ತಗೊಳ್ಳಿ. ಹಾಗಾದರೆ ಇಸ್ ಬ್ರದರ್ದು ಏನಾಗುತ್ತೆ? ಹಾಗಾದರೆ ಏಜ್ ಆಫ್ ಹಿಸ್ ಬ್ರದರ್ ಏನಾಗುತ್ತೆ 12 - x ಆಗುತ್ತೆ ಅಷ್ಟೇ. ಕ್ಲಿಯರ್ ಆಯ್ತಾ? ಈಗ ಇಬ್ಬರದು ಸೇರಿ 12 ಅಂತೆ, ಒಬ್ರದ್ದು ಎಕ್ಸ್ ಆದರೆ ಇನ್ನೊಬ್ರದ್ದು 12 - x. ಈಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಆಫ್ ಸಮ್ ಆಫ್ ಸ್ಕ್ವೇರ್ ಆಫ್ ದೇರ್ ಏಜಸ್ ಅಂದರೆ ಇದನ್ನು ಸಮ್ ಮಾಡಿ ಸ್ಕ್ವೇರ್ ಅಂದರೆ ಏನಾಯಿತು? ಕ್ವೆಶ್ಚನ್ ನಾವು ಬರೆಯೋದಾದರೆ ಅಕಾರ್ಡಿಂಗ್ ಟು ಕ್ವೆಶ್ಚನ್, ಸಮ್ ಆಫ್ ಅಂತಂದರೆ ಸ್ಕ್ವೇರ್ ಸಮ್ 12 - x ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 74. ಕ್ಲಿಯರ್ ಆಯಿತಾ? ನಾವು ಎಕ್ಸ್ ಸ್ಕ್ವೇರ್ ಇದು ಯಾವ ಥರ ಇದೆ? a - b ಹೋಲ್ ಸ್ಕ್ವೇರ್, a ಸ್ಕ್ವೇರ್ ಇಟ್ ಇಸ್ 144 ಪ್ಲಸ್ b ಸ್ಕ್ವೇರ್ ಮೈನಸ್ ನೋಡಿ ಇಲ್ಲಿ -2ab 12 2s 24x. ಇದನ್ನ ಈ ಕಡೆಗೆ ಬರೋಣ, 74 = 0. ನೋಡ್ತಾ ಬನ್ನಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ 2x ಸ್ಕ್ವೇರ್ -24x. ಇಲ್ಲೇ ನೋಡಿ ಪ್ಲಸ್ 144 -74 440 1470 ಆಯಿತು. ಸೊ ಪ್ಲಸ್ 70 = 0. ಯು ಕ್ಯಾನ್ ಡಿವೈಡ್ ದಿಸ್ ಬೈ 2. ಎಷ್ಟಾಯಿತು? ಎಕ್ಸ್ ಸ್ಕ್ವೇರ್ -12x ಪ್ಲಸ್ 35 = 0. ಸೊ ನಮಗೇನು ಬಂದಿದೆ? ಪ್ಲಸ್ 35 ಬಂದಿದೆ. ಸೊ ಯು ಕ್ಯಾನ್ ಗೋ ಫಾರ್ 35 ಅಂದರೆ 7 5s. ಸೊ -7 -5 ಇಟ್ ಇಸ್ -12 ಆ್ಯಡ್ ಆಗಿದೆ. ಸೊ ಎಕ್ಸ್ ಸ್ಕ್ವೇರ್ -7x -5x ಪ್ಲಸ್ 35 = 0. ಕಾಮನ್ ತೊಗೊಳ್ಳಿ. ವಾಟ್ ಇಸ್ ದ ಕಾಮನ್? x -7 -5 ತೊಗೊಂಡ್ರೆ x -7 = 0. ಸೊ ಇಫ್ ಐ ಟೇಕ್ x -7 x -5 = 0, ಹಾಗಾದರೆ ನೋಡ್ತಾ ಬನ್ನಿ, x -7 = 0, x is equal to ಏನಾಯಿತು 7, x -5 is equal to 0, x is equal to ಏನು ಬಂತು 5. ಈ ಕೇಸಲ್ಲಿ ನೋಡಿ ಎರಡೂ ಏನಾಗಿದೆ? ಪಾಸಿಟಿವ್ ವ್ಯಾಲ್ಯೂ ಬಂದಿದೆ. ಪಾಸಿಟಿವ್ ವ್ಯಾಲ್ಯೂ 7 ಬಂದಿದೆ 5 ಬಂದಿದೆ. ಯಾವ್ದು ತಗೊಳ್ಳೋದು? ನೋಡಿ ಇಲ್ಲಿ ಬ್ರದರ್ ಅಂತಂದರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ, ಹಿ ಈಸ್ ಯಂಗರ್ ಆರ್ ಎಲ್ಡರ್ ಅಂತ ಹೇಳಿ. ಓಕೆ, ಇಲ್ಲಿ ಯಾವ್ದು ಬೇಕಾದ್ರೂ ತೊಗೊಳ್ಬೋದು. ಯಂಗರ್ ಬ್ರದರ್ ಅಂದಾಗ ದ ಬಾಯ್ ವಿಲ್ ಬಿ ದ 7 years, ದ ಯಂಗರ್ ವಿಲ್ ಬಿ ದ 5 years. ಅದೇ ಎಲ್ಡರ್ ಬ್ರದರ್, ದ ಸಮ್ ಆಫ್ ಏಜ್ ಆಫ್ ಬಾಯ್ ಆ್ಯಂಡ್ ಇಸ್ ಎಲ್ಡರ್ ಬ್ರದರ್ ಅಂತ ಕೊಟ್ಟಾಗ ಅವಾಗ ಏನಾಗುತ್ತೆ? ಬಾಯ್ದು 5 ಆಗುತ್ತೆ, ಎಲ್ಡರ್ ಬ್ರದರ್ 7 ಆಗುತ್ತೆ. ಇದೊಂದು ಸ್ವಲ್ಪ ನೋಡ್ಕೊಳ್ಳಿ. ಬಟ್ ಇಲ್ಲಿ ಜನರಲ್ ಆಗಿ ಕೊಟ್ಟಾಗ ಫೈಂಡ್ ದರ್ ಏಜಸ್ ಅಂದರೆ ದ ಬಾಯ್ ಏಜ್, ಹಾಗಾದರೆ ಬಾಯ್ ಏಜ್ ಏನಾಯಿತು 7 years ಆಯಿತು. ಓಕೆ, ಹಾಗಾದರೆ ವಾಟ್ ಅಬೌಟ್ ಬ್ರದರ್ ಏಜ್ ಎಷ್ಟಾಯಿತು 5 years ಆಯಿತು. ಈ ಥರ ಕೂಡ ಬರಿಬೋದು ನೀವು. ಆರ್ ಯು ಕ್ಯಾನ್ ಟೇಕ್ 5 and 7 + 5 ನೋಡಿ 12 years ಆಯಿತು. ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಕ್ವೆಶನ್ಸ್ನ ಓದಿ ಸೆಂಟೆನ್ಸಲ್ ಫಾರ್ಮ್ ಅಂದರೆ ಒಂದು ವರ್ಡನ್ನು ನೀವು ಸಿಂಬಲ್ ಆಗಿ ಕನ್ವರ್ಟ್ ಮಾಡೋದನ್ನು ಸ್ವಲ್ಪ ಥಿಂಕ್ ಮಾಡಿ ಸಾಲ್ವ್ ಮಾಡಿ. ಸ್ಪೀಡ್ ಆ್ಯಂಡ್ ಟೈಮ್ ಇದು ಮಾತ್ರ 100% ಇರುವಂಥ ಕ್ವೆಶನ್. ನನ್ನ ಪ್ರಕಾರ 100% ಒಂದು ಕ್ವೆಶನ್ ಖಂಡಿತ ಈ ಸ್ಪೀಡ್ ಆ್ಯಂಡ್ ಟೈಮ್ ರಿಲೇಟೆಡ್ ಆಗಿ ಇರುತ್ತೆ. ಫಸ್ಟ್ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮಗೆ ಫಿಸಿಕ್ಸ್ ಒಂದು ಫಾರ್ಮುಲಾ ಗೊತ್ತಿದೆ, ಸ್ಪೀಡು ಟೈಮು ಡಿಸ್ಟೆನ್ಸು. ಏನು? ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತೇಳಿ. ಇಲ್ಲಿ ಯಾವಾಗಲೂ ನೀವು ಮಾಡಬೇಕಾಗಿರೋದು ಇನ್ ಟರ್ಮ್ಸ್ ಆಫ್ ಟೈಮಲ್ಲಿ ಬರ್ಕೊಳ್ಳೋ ಅಂಥದ್ದು. ಟೈಮ್ ಅಂದರೆ ಡಿಸ್ಟೆನ್ಸ್ ಬೈ ಸ್ಪೀಡ್. ಅರ್ಥ ಆಗ್ತಾ ಇದೆಯಾ? ಡಿಸ್ಟೆನ್ಸ್ ಬೈ ಸ್ಪೀಡ್ ನೆನ್ಪಿಟ್ಕೊಳ್ಳಿ. ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಎಲ್ಲ ಯಾವುದೇ ಕೊಟ್ಟಿರಲಿ, ಅವರು ಯಾವ ಕ್ವೆಶ್ಚನ್ ಆದರೂ ಕೊಟ್ಟಿರಲಿ, ನೀವು ಬರ್ಕೊಳ್ಬೇಕಾಗಿರೋದೆ ಟೈಮ್ ಜೊತೆಲೇ ನೀವು ಬರ್ಕೊಳ್ಳೋದು.
ಟೈಮ್ ಮ್ಯಾಕ್ಸಿಮಮ್ 90%. ಕೆಲವೊಂದು ಕ್ವೆಶನ್ಸ್ ಇದೆ, ಬಟ್ 90% ಆಫ್ ಯೋರ್ ಕ್ವೆಶನ್ಸ್ ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸರಿನಾ? ಇಲ್ಲಿ 2 ಥರ ಕೇಸಸ್ ಬರುತ್ತೆ, ನೋಡ್ತಾ ಬನ್ನಿ. ಇಲ್ಲಿ 2 ಥರ ಕೇಸಸ್ ಬರುತ್ತೆ. ಏನಪ್ಪಾ ಅಂದರೆ ಡಿಸ್ಟೆನ್ಸ್ ಯಾವುದೇ ಥರ ವ್ಯತ್ಯಾಸ ಆಗಲ್ಲ, ಕಾನ್ಸ್ಟೆಂಟ್ ಆಗಿರುತ್ತೆ. ಕೆಲವೊಂದ್ಸರಿ ಅದನ್ನು ಇನ್ಕ್ರೀಸು ಮಾಡ್ತಾರೆ, ಅಂಥ ಕೇಸಸ್ ನಾನು ಡಿಸ್ಕಸ್ ಮಾಡ್ತೀನಿ. ಈಗ ಇಲ್ಲಿ ಏನು ಮಾಡ್ತೀರಾ ಅಂತಂದರೆ 2 ಥರ ಟೈಮ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಒಂದು ನಾರ್ಮಲ್ ಸ್ಪೀಡ್ ಕೊಟ್ಟಿರ್ತಾರೆ, ಅಂದರೆ ಫೈಂಡ್ ಸ್ಪೀಡ್ ಅನ್ನೋದು ಒಂದು ನಾವೇ ಎಕ್ಸ್ ಅಂತ, ಆ್ಯಕ್ಚುಲಿ ಸ್ಪೀಡ್ ಅನ್ನೋದನ್ನೇ ನಾವು ಇಲ್ಲಿ ಎಕ್ಸ್ ಅಂತ ತೊಗೊಳ್ಬೇಕಾಗತ್ತೆ. ಇನ್ನು 2 ಕೇಸಸ್ ಇರುತ್ತೆ, ಸ್ಪೀಡು ಮೋರ್ ಅಂತ ಕೊಡ್ತಾನೆ ಅಥವಾ ಸ್ಪೀಡು ಲೆಸ್, ಡಿಕ್ರೀಸ್ಡ್ ಬೈ, ಸ್ಪೀಡ್ ಮೋರ್, ಲೆಸ್ ಅಥವಾ ಡಿಕ್ರೀಸ್ಡ್ ಬೈ, ಇನ್ಕ್ರೀಸ್ಡ್ ಬೈ, ಈ ಥರ ಎಲ್ಲ ಕೊಡ್ತಾರೆ. ಮೋರ್ ಅಂದಾಗ ನೋಡಿ ಅವ್ರು ಏನು ಕೊಟ್ಟಿರ್ತಾರೆ ಅದಕ್ಕೆ ಪ್ಲಸ್ ಮಾಡ್ಕೊಳ್ಳಿ. ಅಂದರೆ 5 ಕಿಲೋಮೀಟರ್ ಮೋರ್ ಅಂದರೆ +5, 10 ಕಿಲೋಮೀಟರ್ ಮೋರ್ ಅಂದರೆ +10, ಈ ಥರ. ಅಥವಾ ಲೆಸ್, ಡಿಕ್ರೀಸ್ಡ್ ಅಂದರೆ ಮೈನಸ್. ಅರ್ಥ ಆಗ್ತಿದೆಯಾ? ನೋಡಿ, ಇದು ಎಕ್ಸ್ ಪ್ಲಸ್ ಆಗುತ್ತೆ, ಇದು ಎಕ್ಸ್ ಮೈನಸ್ ಆಗುತ್ತೆ. ಸರಿನಾ? ಯಾವುದನ್ನ ನೀವು ಎಕ್ಸ್ ಅಂತ ತೊಗೊಂಡ್ರೆ ಸ್ಪೀಡ್ನ ನೋಡಿ, ಇದೇ ಥರ ಕ್ವೆಶನ್ ಇರುತ್ತೆ. ಸ್ವಲ್ಪ ನೀವು ಕ್ವೆಶನ್ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ನಾನು ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ, ಸ್ಪೀಡು ಟೈಮ್ ರಿಲೇಟೆಡ್ ಕ್ವೆಶನ್ಸ್ ಕೊಟ್ಟರೆ ಅದು ಯಾವಾಗಲೂ ನೀವು ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡಲ್ಲೇ ಬರ್ಕೋತೀರಾ. ಅದೊಂದಾಯಿತು. ನೆಕ್ಸ್ಟು ಸ್ಪೀಡ್ ಒಂದನ್ನು ನೀವೇ ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀರಾ. ಕೆಲವೊಂದು ಕಡೆ ಸ್ಪೀಡ್ ಇನ್ಕ್ರೀಸ್ ಆಗಿದೆ ಅಂತ ಕೊಡ್ತಾರೆ, ಕೆಲವೊಂದು ಕಡೆ ಸ್ಪೀಡ್ ಡಿಕ್ರೀಸ್ ಆಗಿದೆ ಅಂತ ಕೊಡ್ತಾರೆ. ಸ್ಪೀಡ್ ಇನ್ಕ್ರೀಸ್ ಆಗಿದೆ ಅಂತಂದರೆ ಎಕ್ಸ್ ಪ್ಲಸ್ ಅಂತ ತಗೊಳ್ತೀರಾ, ಡಿಕ್ರೀಸ್ ಆಗಿದೆ ಅಂದರೆ ಎಕ್ಸ್ ಮೈನಸ್ ಅಂತ ತಗೊಳ್ತೀರಾ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ 2 ಇರಲ್ಲ, ಮೋರು ಲೆಸ್ ಅನ್ನೋದು 2 ಇರಲ್ಲ. ಓಕೆ, ನೋಡಿ ಇವೆರಡು ಕಾಂಬಿನೇಷನ್ ಕೊಡ್ತಾರೆ. ಅಕಸ್ಮಾತ್ ನೋಡಿ ಇವೆರಡು ಕಾಂಬಿನೇಷನ್ ಆದರೆ ಫಸ್ಟ್ ನೋಡಿ ಡಿಸ್ಟೆನ್ಸ್ ಅಂದರೆ ಆ್ಯಕ್ಚುಲಿ ನೀವು ಇದ್ರ ಜೊತೆ ಟೈಮ್ ರಿಲೇಷನ್ನ ಮಾಡ್ತಾರೆ. ಅಂದರೆ 1 ಅವರ್ ಮೋರ್ ಆಯಿತು, 1 ಅವರ್ ಲೆಸ್ ಆಯಿತು, ಅಥವಾ ಟೋಟಲ್ ಟೈಮ್ ಆಯಿತು. ನೋಡಿ ಇಲ್ಲಿ ಟೈಮ್ ಅನ್ನೋದು, ಟೈಮು ಅಷ್ಟೇ, ಟೈಮ್ನ ಹೇಳ್ತಾರೆ ಏನಂತ, 1 ಅವರ್ ಮೋರ್ ಆಯಿತು ಅಥವಾ 1 ಅವರ್ ಲೆಸ್ ಆಯಿತು, ಅಥವಾ ಟೋಟಲ್ ಟೈಮ್ ಅಂತ ಕೊಡ್ತಾರೆ. ನೋಡಿ ಈ ಮೋರು ಲೆಸ್ ಇದೆಯಲ್ಲ, ಈ ಮೋರು ಲೆಸ್ ಬಂದಾಗ ಈ 2 ಟೈಮ್, 1 ಟೈಮ್ ನಾರ್ಮಲ್ ಟೈಮ್ ಫೈಂಡ್ ಔಟ್ ಮಾಡ್ತೀರಾ, ಇನ್ನೊಂದು ಸ್ಪೀಡ್ ಜಾಸ್ತಿ ಆದಾಗಲೋ ಕಮ್ಮಿ ಆದಾಗಲೋ ಇನ್ನೊಂದು ಟೈಮ್ ಬರುತ್ತೆ. ಆವಾಗ ನೀವು ಅವೆರಡರ ಮಧ್ಯೆ ಸಬ್ಟ್ರಾಕ್ಷನ್, ನಾನು ಪ್ರಾಬ್ಲಮ್ ಮಾಡಬೇಕಾದ್ರೆ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಅದೇ ಹೋಗಿ ವಾಪಸ್ ಒಂದೇ ಡೈರೆಕ್ಷನ್ಗೆ ಬಂದಾಗ ಟೋಟಲ್ ಟೈಮ್ ಅಂತ ಕೊಡ್ತಾರಲ್ಲ, ಅಲ್ಲಿ ನೀವು ಪ್ಲಸ್ ಆಗುತ್ತೆ. ಓಕೆ, ಸೊ ನಾನು ಪ್ರಾಬ್ಲಮ್ ಮಾಡಬೇಕಾದ್ರೆ ನಿಮಗೆ ಈಗ ಒಂದು ಸ್ವಲ್ಪ ಕನ್ಫ್ಯೂಸ್ ಅನ್ನಿಸ್ತಿರ್ಬೋದು, ಬಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ 3 ಪ್ರಾಬ್ಲಮ್ಸ್, ಇದರಲ್ಲೂ 3 ಪ್ರಾಬ್ಲಮ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಆವಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ಸೊ ಫಸ್ಟ್ ಯಾವಾಗಲೂ ತಿಳ್ಕೊಳ್ಳಿ, ಡಿಸ್ಟೆನ್ಸ್ ಬೈ ಸ್ಪೀಡ್ ಕೊಟ್ಟಿರ್ತಾರಲ್ವಾ, ನೋಡಿ ಹೋಗಿ ಬರೋದು ಅಂದರೆ ಕಂಪ್ಯಾರಿಸನ್ ಮಾಡಿದ್ರೆ, ಟೈಮ್ ಜೊತೆ ಕಂಪ್ಯಾರಿಸನ್ ಮಾಡಿದ್ರೆ ಮೈನಸ್ ಬರುತ್ತೆ. ನೋಡಿ ಇಲ್ಲಿ ಬಂದಾಗ x+5, ನೋಡಿ ಮೋರ್ ಅಂತ ಬಂದಾಗ ನೋಡಿ ಎಕ್ಸ್ ಫಸ್ಟ್ ಇರಲಿ, ಆಮೇಲೆ x+5 ಇರಲಿ, ಅವೆರಡರ ಮಧ್ಯೆ ಮೈನಸ್. ಯಾಕಂದರೆ ಇದು ಟೈಮ್ ಜಾಸ್ತಿ ತಗೊಳುತ್ತೆ, ಸ್ಪೀಡ್ ಜಾಸ್ತಿ ಆದರೆ ಟೈಮ್ ಕಮ್ಮಿ ಆಗುತ್ತೆ. ಸರಿನಾ? ಅದೇ ನೋಡಿ ಲೆಸ್ ಅಂತ ಬಂದಿದ್ದ ಕಡೆ ಫಸ್ಟು ಡಿಸ್ಟೆನ್ಸ್ ಬೈ ಲೆಸ್ ಆಗುತ್ತೆ, ಮೈನಸ್ ಹಾಗೇ ಇರುತ್ತೆ, ಡಿಸ್ಟೆನ್ಸ್ ಬೈ ಎಕ್ಸ್ ಆಗುತ್ತೆ. ನೋಡಿ ಸ್ಪೀಡ್ ಕಮ್ಮಿ ಆದರೆ ಟೈಮ್ ಜಾಸ್ತಿ, ಇದು ನಾರ್ಮಲ್ ಸ್ಪೀಡ್ ಇರುತ್ತೆ. ಅರ್ಥ ಆಗ್ತಿದೆ ಅನ್ಕೋತೀನಿ. ಅದಕ್ಕೆ ನಾನು ಇಲ್ಲಿ ಸಿಂಪಲ್ ಟ್ರಿಕ್ಸ್ ಏನು ಹೇಳ್ಕೊಡ್ತೀನಪ್ಪ ಅಂತಂದರೆ, ನಂಬರ್ ಲೈನ್ ಗೊತ್ತಲ್ವಾ, ಇದು ಎಕ್ಸ್ ಆಗುತ್ತೆ, ಇದು x+5, ಇದು x-5 ಅಂತ ತಗೊಳ್ಳೋಣ. 5 ಅನ್ನೋದು ಸುಮ್ಮನೆ ನಾನು ತೊಗೊಂಡಿರೋದು. ನೋಡಿ ಇವೆರಡು ಬಂದರೆ ನೋಡಿ ಹೀಗೆ ಬರಬೇಕು, ಎಕ್ಸು ಎಕ್ಸ್ ಪ್ಲಸ್, ಇವೆರಡು ಬಂದರೆ ಮೈನಸ್ ಬಂದರೆ ಎಕ್ಸ್ ಮೈನಸ್ಸು ಆಮೇಲೆ ಎಕ್ಸ್, ಈ ಥರ ತೊಗೊಳ್ಳೋವಂಥದ್ದನ್ನು ನೋಡಿ. ಟೈಮನ್ನು ಕಂಪ್ಯಾರಿಸನ್ ಮಾಡಿದ್ರೆ ಮೈನಸ್ ಆಗುತ್ತೆ. ಟೋಟಲ್ ಟೈಮ್ ಹೋಗಿ ವಾಪಸ್ ಬಂದಿರೋಂಥ ಟೋಟಲ್ ಟೈಮ್ ಅಂತ ಕ್ವೆಶನ್ ಏನಾದರೂ ಕೊಟ್ಟರೆ ಪ್ಲಸ್ ಆಗುತ್ತೆ. ಇಷ್ಟನ್ನು ನೀವು ಅರ್ಥ ಮಾಡ್ಕೊಂಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸಾಲ್ವ್. ಓಕೆ, ಈಗ ಕ್ವೆಶನ್ ಜೊತೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಒಂದು ಕ್ವೆಶನ್ ತೊಗೊಳ್ಳೋಣ. ನೋಡಿ, ಎ ಟ್ರೈನ್ ಟ್ರಾವೆಲ್ಸ್ 480 ಕಿಲೋಮೀಟರ್ ಅಟ್ ಅ ಯೂನಿಫಾರ್ಮ್ ಸ್ಪೀಡ್ ಅಂತ ಕೊಟ್ಟಿದ್ದಾರೆ. ಇದೇನಿದು 480 ಕಿಲೋಮೀಟರ್ ಅಂದ್ರೇನು? ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 480 ಕಿಲೋಮೀಟರ್. ಕ್ಲಿಯರ್ ಆಯ್ತಾ? ಎಸ್. ನೋಡಿ, ಇಫ್ ದ ಸ್ಪೀಡ್ ಹ್ಯಾಡ್ ಬೀನ್ 10 ಕಿಲೋಮೀಟರ್ ಪರ್ ಅವರ್ ಮೋರ್ ಅಂದ್ರೇನು? ಜಾಸ್ತಿ ಅಂದ್ರೇನು? ಪ್ಲಸ್. ಆಯ್ತಾ? ಇಟ್ ವುಡ್ ಹ್ಯಾವ್ ಟೇಕನ್ 4 ಅವರ್ ಲೆಸ್ ಫಾರ್ ದ ಸೇಮ್ ಜರ್ನಿ. ಅಂದರೆ ಟೈಮ್ನ ಇಲ್ಲಿ ಕಂಪೇರ್ ಮಾಡ್ತಾ ಇರೋದು. ಅಂದರೆ ನೋಡಿ, ಫಸ್ಟ್ ಹೋಗಿದ್ದ ಸ್ಪೀಡ್ಗೂ ಯೂನಿಫಾರ್ಮ್ ಸ್ಪೀಡಲ್ಲಿ 480 ಕಿಲೋಮೀಟ್ರಲ್ಲಿ ಹೋಗಿದೆ ಟ್ರೈನು. ಸೆಕೆಂಡ್ ಕೇಸಲ್ಲಿ 10 ಕಿಲೋಮೀಟರ್ ಪರ್ ಅವರ್ ಜಾಸ್ತಿ ಆಗಿದೆ,
ಅವಾಗ ಏನಾಗ್ತಿತ್ತು 4 ಅವರ್ಸ್ ಲೆಸ್ ಆಗ್ತಿತ್ತು ನಮಗೆ. ಫಸ್ಟ್ ಜರ್ನಿಗಿಂತ ಸೆಕೆಂಡ್ ಜರ್ನಿಲಿ 4 ಅವರ್ಸ್ ಕಮ್ಮಿ ಆಗ್ತಿತ್ತು ಅಂತಂದರೆ ಕಂಪ್ಯಾರಿಷನ್ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಹಾಗಾದರೆ ಫೈಂಡ್ ದಿ ಸ್ಪೀಡ್ ಆಫ್ ಟ್ರೈನ್ ಅಂತ ಕೇಳಿದ್ದಾರೆ. ಹಾಗಾದರೆ ನಾವೇನು ಮಾಡ್ಕೋಬೇಕು, ಲೆಟ್ ನೋಡಿ ಸ್ಪೀಡ್ ಆಫ್ ಟ್ರೈನ್, ಲೆಟ್ ಸ್ಪೀಡ್ ಆಫ್ ಟ್ರೈನ್ ಬಿ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಂತ ತಗೊಳ್ಳೋಣ. ಏನು ಕೇಳಿರ್ತಾರೆ ಅದನ್ನೇ, ಸ್ಪೀಡ್ ಕೇಳಿರ್ತಾರೆ, ಎಕ್ಸ್ ಅಂತ ತಗೊಳ್ತೀರಿ. ಹೌದಾ? ಈಗ ನೋಡಿ ಫಸ್ಟ್ ಕೇಸ್ ಟೈಮು, ಫಸ್ಟ್ ಕೇಸಲ್ಲಿ ನೋಡಿ ಇವೆರಡು ಕೇಸಲ್ಲಿ ನೋಡಿ ಸ್ಪೀಡ್ ಎಕ್ಸ್ ಇದ್ದಾಗ ಡಿಸ್ಟೆನ್ಸ್ 480ನೇ ಇದ್ದಾಗ ನೀವು ಇಲ್ಲಿ ಬರ್ಕೊಂಬಿಡಿ. ಟೈಮ್ ಅಂತಂದ್ರೆ ಏನು, ಡಿಸ್ಟೆನ್ಸ್ ಬೈ ಸ್ಪೀಡ್, ಈ ಫಾರ್ಮುಲಾನೇ ಯೂಸ್ ಮಾಡ್ಕೋತೀವಿ. ಅದ್ರ ಪ್ರಕಾರ ಹೋಗೋದಾದರೆ ಫಸ್ಟ್ ಕೇಸು ಏನು, ಡಿಸ್ಟೆನ್ಸು 480 ಇತ್ತು, ಸ್ಪೀಡ್ ಎಷ್ಟಿತ್ತು, ಎಕ್ಸ್ ಇತ್ತು. ಅವಾಗೇನೋ ಒಂದಷ್ಟು ಟೈಮ್ ತೊಗೊಂಡಿದೆ. ಈಗ ನೋಡಿ ಸ್ಪೀಡ್ ಏನಂತ ಹೇಳ್ತಿದ್ದಾರೆ, 10 ಕಿಲೋಮೀಟರ್ ಪರ್ ಅವರ್ ಮೋರ್ ಅಂತ ಹೇಳ್ತಿದ್ದಾರೆ. ಮೋರ್ ಅಂದರೆ ನಾನು ಹೇಳಿದ್ದೀನಿ ಎಕ್ಸ್ ಪ್ಲಸ್ 10, ಸರಿನಾ? ಈಗ ಡಿಸ್ಟೆನ್ಸ್ ಒಂದೇ, ಸೇಮ್ ಡಿಸ್ಟೆನ್ಸ್. ಇವಾಗ ಟೈಮ್ 2 ನೋಡಿ, ಸೆಕೆಂಡ್ ಕೇಸಲ್ಲಿ ಏನಾಗುತ್ತೆ, 480 ಸ್ಪೀಡ್ ಏನಾಯಿತು, ಎಕ್ಸ್ ಪ್ಲಸ್ 10, ಸರಿನಾ? ಈಗ ನಾನಿವಾಗ ಈ ಟೈಮ್ ಇವೆರಡನ್ನ ಸಪ್ರಾಕ್ಟ್ ಮಾಡಬೇಕು. ಯಾಕೆ ಅಂದರೆ ಕಂಪ್ಯಾರಿಸನ್ ಮಾಡ್ತಿದ್ದಾರೆ. ಇಟ್ ವುಡ್ ಹ್ಯಾವ್ ಟೇಕನ್ 4 ಅವರ್ ಲೆಸ್ ಫಾರ್ ದ ಸೇಮ್ ಜರ್ನಿ ಅಂತ ಹೇಳಿ. ಅವಾಗ ನೀವು ಸಪ್ರಾಕ್ಷನ್ ಹೋಗ್ಬೇಕು. ನೋಡಿ ಇಲ್ಲಿ ಹೋಗಿ ಬರೋದಕ್ಕೆ ಟೋಟಲ್ ಟೈಮ್ ಅನ್ನೋ ವರ್ಡ್ ಕೊಟ್ಟಿದ್ರೆ ಮಾತ್ರ ಪ್ಲಸ್ ಆಗುತ್ತೆ. ಏನು ಮ್ಯಾಮ್ ಇದು ಪ್ಲಸ್ಸು ಮೈನಸ್ಸು ಎಲ್ಲಿ ತಗೊಳ್ಳೋದು? ಎಸ್, ಇಲ್ಲಿ ನೋಡಿ ಇಲ್ಲಿ ನಾವೇನು ಮಾಡಬೇಕು, ಈಗ ಟೈಮು T1 ಮೈನಸ್ T2 ಮಾಡಬೇಕು ಫಾರ್ ಟೋಟಲ್ ಟೈಮ್. T1 ಮೈನಸ್ T2 ಮಾಡಿದ್ರೆ 4 ಅವರ್ಸ್ ಉಳಿಬೇಕು. T1 ಅಂದರೆ 480 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 480 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 10. ನೋಡಿ ಆಗಲೇ ಹೇಳಿದೆ, ಈ ಸ್ಪೀಡ್ ಜಾಸ್ತಿ ಆದಾಗ ಟೈಮ್ ಕಮ್ಮಿ ಆಗುತ್ತೆ. ಇದು ನಾರ್ಮಲ್, ಇವೆರಡು ಜೊತೆ ನೋಡ್ಕೋಬೇಕು. ಕೆಲವೊಂದ್ಸರಿ T1 ಮೈನಸ್ T2 ಆಗುತ್ತೆ, ಕೆಲವೊಂದ್ಸರಿ T2 ಮೈನಸ್ T1 ಆಗುತ್ತೆ. ಅದಕ್ಕೆ ನಾನು ನಿಮ್ಗೆ ಇಲ್ಲಿ ತೋರಿಸಿದ್ದು ಎಕ್ಸ್ ಪ್ಲಸ್ಸು ಎಕ್ಸ್ ಮೈನಸ್ ಅಂತ. ನೋಡಿ ಇಲ್ಲಿ ಇವೆರಡು ಆದರೆ ನೋಡ್ಕೊಳ್ಳಿ, ನೋಡಿ ಫಸ್ಟು ಈ ಟೈಮ್ ನೋಡಿ ಇವೆರಡು ಎಕ್ಸು ಎಕ್ಸ್ ಪ್ಲಸ್ ಆದರೆ ಎಕ್ಸ್ ಬರಲಿ, ಆಮೇಲೆ ಎಕ್ಸ್ ಪ್ಲಸ್ ಬರಲಿ. ಇವೆರಡು ಆದರೆ ಎಕ್ಸು ಎಕ್ಸ್ ಮೈನಸ್ ಆದರೆ ಎಕ್ಸ್ ಮೈನಸ್ ಫಸ್ಟ್ ಬರಲಿ, ಆಮೇಲೆ ಎಕ್ಸ್ ಬರಲಿ. ಇದನ್ನು ನೋಡ್ಕೊಳ್ಳಿ ಅಷ್ಟೇ. ಅಂದರೆ ಯಾರಿಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ, ಸ್ವಲ್ಪ ಡೌಟ್, ನಾವು ಬರ್ಕೊಳ್ಳೋಕೆ ಕನ್ಫ್ಯೂಸ್ ಆಗುತ್ತೆ ಮ್ಯಾಮ್ ಅನ್ನೋರಿಗೆ ಸುಮ್ಮನೆ ಒಂದು ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಇಟ್ ಇಸ್ ನಾಟ್ ಇದೊಂದು ಏನು ಸ್ಟೆಪ್ಸ್ ಅಲ್ಲ, ನಾನು ಮಾಡ್ಕೊಂಡಿರೋಂಥ ಟ್ರಿಕ್ಸ್ ಅಷ್ಟೇ ಇದು. ಓಕೆ, ಈಗ ನೋಡಿ T1 ಮೈನಸ್ T2 ಆಯ್ತು. ಬೇಕಾದ್ರೆ ಪ್ಲಸ್ ಅನ್ನೋದು ಆಮೇಲೆ ಬರಬೇಕು ಎಕ್ಸ್. ಅಥವಾ ನೀವು ಇದನ್ನು ನೀವು ಸ್ಪೆಸಿಫಿಕ್ ಆಗಿ ಇಲ್ಲ ಮ್ಯಾಮ್ ನನಗೆ ಒಂದು ಪ್ರಾಕ್ಟಿಕಲ್ ಆಗಿ ಹೇಳಿ ಅಂದರೆ ಇಲ್ಲಿ ನೋಡಿ ಸ್ಪೀಡ್ ಜಾಸ್ತಿ ಆದಾಗ ಟೈಮ್ ಕಮ್ಮಿ, T2 ಅನ್ನೋದು ಕಮ್ಮಿ, T1ಗಿಂತ T2 ಕಮ್ಮಿ. ಹಾಗಾದ್ರೆ ನಾವು ಸಪ್ರಾಕ್ಟ್ ಮಾಡಬೇಕು ಅಂದರೆ T1 ಮೈನಸ್ T2 ಆಗಬೇಕು. ಹೌದಾ? ಇಸ್ ಈಕ್ವಲ್ ಟು 4. ಇದನ್ನು ಸಾಲ್ವ್ ಮಾಡೋಣ. ಎಕ್ಸ್ ಎಲ್ ಸಿ ಎಮ್ ಆಯಿತು, ಎಕ್ಸ್ ಪ್ಲಸ್ 10. ನಾವೇನು ಮಾಡೋಣ ಈಗ, ಕ್ರಾಸ್ ಮಲ್ಟಿಪ್ಲೈ. 480 ಇಂಟು ಎಕ್ಸ್ ಪ್ಲಸ್ 10. ಸೊ 480 ಇಂಟು ಎಕ್ಸ್ 480x ಪ್ಲಸ್ 480 ಇಂಟು 10 4800 ಮೈನಸ್ 480 ಇಂಟು ಎಕ್ಸ್ ಮೈನಸ್ 480x ಇಸ್ ಈಕ್ವಲ್ ಟು 4. ನೋಡಿ ಪ್ಲಸ್ 480x ಮೈನಸ್ ಕ್ಯಾನ್ಸಲ್ ಆಯಿತು. 4800 ಬೈ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ 10 ಇಂಟು ಎಕ್ಸ್ 10x ಇಸ್ ಈಕ್ವಲ್ ಟು 4. ಇಲ್ಲೇ ನೋಡಿ 4 1s 4 12s ಆಯಿತು. ಸರಿನಾ? ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನೋಡಿ ಏನು ಬಂತು ನಮಗೆ, ಏನು ಬರುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 10x ಇಸ್ ಈಕ್ವಲ್ ಟು 1200 ಬಂತು. ಈ ಕಡೆಗೆ ತೊಗೊಳ್ಳೋಣ 1200ನ. ಸೊ ಏನು ಬಂತೆ ನಿಮಗೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 10x ಮೈನಸ್ 1200 ಈಕ್ವಲ್ 0. ಇದನ್ನು ಸಾಲ್ವ್ ಮಾಡೋಣ. ಸೊ 1200 ಎಕ್ಸು ಅಂತಂದರೆ ಯಾವುದು ಬರುತ್ತೆ ನಿಮಗೆ, ನೋಡ್ತಾ ಬನ್ನಿ, ಮೈನಸ್ ಬರುತ್ತೆ, ಮೈನಸ್ 1200. ಓಕೆ, ಸೊ ಇಲ್ಲೇನು ಬರಬೇಕು ನಿಮಗೆ, ಪ್ಲಸ್ 10 ಬರಬೇಕು. ನೋಡಿ 40 ಇಂಟು 30 ಆಗುತ್ತೆ. 40 30 12ನ ನೋಡ್ಕೊಳ್ಳಿ, 4 3s 12. ಹೌದಾ? ಈ 0 ಮಾಡಿಕೊಂಡ್ರೆ 2 zeros ಆಯಿತು. ಈಗ ಪ್ಲಸ್ ಇದೆ, ಇದು ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್, ಪ್ಲಸ್ 40 ಮೈನಸ್ 30 ಪ್ಲಸ್ 10. ಓಕೆ, ಸೊ ಹಾಗಾದ್ರೆ ಏನಾಯಿತು, ಎಕ್ಸ್ ಸ್ಕ್ವೇರ್ ಪ್ಲಸ್ 40x ಮೈನಸ್ 30x ಮೈನಸ್ 1200 ಈಕ್ವಲ್ 0. ಓಕೆನಾ? ಈಗ ನೋಡಿ ಎಕ್ಸ್ ಕಾಮನ್ ತೊಗೊಳ್ತೀನಿ, ಎಕ್ಸ್ ಪ್ಲಸ್ 40 ಆಯಿತು, ಮೈನಸ್ 30 ಕಾಮನ್ ತೊಗೋತೀನಿ, ಎಕ್ಸ್ ಪ್ಲಸ್ 40 ಆಯಿತು ಈಕ್ವಲ್ 0. ಎಕ್ಸ್ ಪ್ಲಸ್ 40 ಎಕ್ಸ್ ಮೈನಸ್ 30 ಈಕ್ವಲ್ 0. ಸಪ್ರೇಟಾಗಿ ಈಕ್ವೇಟ್ ಮಾಡ್ಕೊಳ್ಳಿ. ಎಕ್ಸ್ ಪ್ಲಸ್ 40 ಈಕ್ವಲ್ 0, ಎಕ್ಸ್ ಇಸ್ ಈಕ್ವಲ್ ಟು ಏನು ಬಂತು, ಮೈನಸ್ 40. ಎಕ್ಸ್ ಮೈನಸ್ 30 ಈಕ್ವಲ್ 0 ಬಂತು, ಎಕ್ಸ್ ಇಸ್ ಈಕ್ವಲ್ ಟು ಏನು ಬಂತು, 30. ಹಾಗಾದರೆ ಎರಡು ವ್ಯಾಲ್ಯೂ ಬಂದಿದೆ, ಮೈನಸ್ 40 30. ಬಟ್ ದಿಸ್
ಕೆನಾಟ್ ಬಿ ಪಾಸಿಬಲ್. ಯಾಕಂದರೆ ಸ್ಪೀಡ್ನ ನಾವು ನೆಗೆಟಿವಲ್ಲೇ ಹೇಳೋದಿಲ್ಲ. ಸೊ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಪಾಸಿಟಿವ್ ವ್ಯಾಲ್ಯೂ. ಹಾಗಾದರೆ ಸ್ಪೀಡ್ ಆಫ್ ಟ್ರೈನ್ ಎಷ್ಟಾಯಿತು? 30 km/h ಆಯಿತು. ಕ್ಲಿಯರ್ ಆಯಿತಾ? ಹಾಗಾದರೆ ನೋಡಿ, ಫಸ್ಟ್ ಇದ್ದಿದ್ದೆಷ್ಟು? 30. ನೆಕ್ಸ್ಟ್ ನೋಡಿ +10 ಆದರೆ ಅವಾಗ 40 ಆಗುತ್ತೆ. ಅಲ್ಲೇ ನೋಡಿ ಆನ್ಸರ್ಸ್ ಎರಡು ಮ್ಯಾಚ್ ಆಗ್ತಾ ಇರುತ್ತೆ. ಯಾವ್ದು ನೆಗೆಟಿವ್ ಬಂದಿರುತ್ತೋ ಇನ್ನೊಂದಕ್ಕೆ ಮ್ಯಾಚ್ ಆಗ್ತಾ ಇರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಹಾಗಾದರೆ ನೋಡಿ, ಇಲ್ಲಿ ಬೇಕಾದ್ರೆ ನಮ್ಮ ಆನ್ಸರ್ ಕರೆಕ್ಟ್ ಇದೆಯಾ ಅಂತ ಬೇಕಾದ್ರೆ ಕ್ರಾಸ್ ಚೆಕ್ ಮಾಡಿ. ನೋಡಿ 480/30 ಮಾಡ್ತೀನಿ, -480/40 ಮಾಡ್ತೀನಿ. 10 ಎಕ್ಸ್ಟ್ರಾ ಅಲ್ವಾ? ಇಲ್ಲೇ ನೋಡಿ ಕ್ಯಾನ್ಸಲ್ ಆಯಿತು. 3 1s ಇದೆಷ್ಟು ಬರುತ್ತೆ? 3 1s 16 ಆಯಿತು. ಅದೇ ಥರ 4 1s 12 ಆಯಿತು. ನೋಡಿ 16 - 12 4 ಅವರ್ಸ್ ಉಳಿತು. ಫಸ್ಟ್ ಹೋದಾಗ 16 ಅವರ್ಸ್ ತಗೊಳ್ತು ಫಸ್ಟ್ ಸ್ಪೀಡಲ್ಲಿ, 30 km ಸ್ಪೀಡಲ್ಲಿ. 40 km/h ಆದಾಗ 12 ಅವರ್ಸ್ ತಗೊಳ್ತು. ಸೊ 16 - 12 ಮಾಡಿದಾಗ ನಮ್ಗೆ 4 ಅವರ್ಸ್ ಉಳಿತು. ನಾನು ಹೇಳಿದ ಅರ್ಥ ಆಗ್ತಿದೆ ಅನ್ಕೋತೀನಿ. ಈ ಥರ ಕ್ವೆಶನ್ನ ಒಂದು ಸ್ವಲ್ಪ ಥಿಂಕ್ ಮಾಡಿ ಸಾಲ್ವ್ ಮಾಡಿ. ನಾನು ಹೇಳಿರೋಂಥ ಹಿಂಟ್ಸ್ನ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ಪ್ಲೀಸ್. ಇದೇ ಥರ ಫಾಲೋ ಮಾಡಿ. ಓಕೆ, ಐ ಆಮ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಕ್ವೆಶನ್. ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸ್ವಲ್ಪ ಆಮೇಲೆ ಕ್ವೆಶನ್ ಸ್ವಲ್ಪ ಒಂದು ಕಡೆ ಎಲ್ಲ ಏನೇನೋ ಕತೆ ಕೊಟ್ಬಿಡ್ತಾರೆ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಏನು ಬೇಕು ಏನು ಅಷ್ಟನ್ನೇ ನೋಡಬೇಕಾಗತ್ತೆ. ಓಕೆ, ನೋಡಿ ಇಲ್ಲಿ ಎ ಮ್ಯಾನ್ ಡ್ರೈವ್ಸ್ ಇಸ್ ಕಾರ್ ವಿತ್ ಯೂನಿಫಾರ್ಮ್ ಸ್ಪೀಡ್ ಫ್ರಮ್ ಪ್ಲೇಸ್ A to B ವಿಚ್ ಇಸ್ 150 km ಅವೇ. ಸರಿನಾ? ಓಕೆ, ಹಾಗಾದರೆ ಡಿಸ್ಟೆನ್ಸ್ ಬರ್ಕೊಡೋಣ. ಡಿಸ್ಟೆನ್ಸ್ ಎಷ್ಟಿದೆ? 150 km. ಓಕೆ, ಅಗೇನ್ ಹಿ ರಿಟರ್ನ್ಸ್ ಟು ದ ಪ್ಲೇಸ್ A by increasing the speed of car 10 km/h. ಅಂದರೆ ಅಗೇನ್ ಸ್ಪೀಡ್ ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಮ್ಯಾಮ್ ಇಲ್ಲಿ ಪಾಯಿಂಟ್ A to B ನೋಡಿ, ಅವೆಲ್ಲ ಹೇಳಿದ್ನಲ್ಲ, ಕತೆಗಳು ಬೇಡ ನಮಗಿಲ್ಲಿ. ನಮಗೇನು ಬೇಕು? ಡಿಸ್ಟೆನ್ಸು, ಟೈಮು, ಸ್ಪೀಡ್ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ? ಟೈಮ್ನ ನೋಡಿ, ಇಲ್ಲಿ ಟೋಟಲ್ ಟೈಮ್ ಅಂತ ಕೊಟ್ಟಿದ್ದಾರಾ, ಟೈಮ್ನ ಕಂಪೇರ್ ಮಾಡಿದಾರಾ, ಇಷ್ಟೇ ನೋಡಿ. ಡಿಸ್ಟೆನ್ಸು, ಸ್ಪೀಡ್ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ? ಟೈಮು ನೋಡಿ ಕಂಪ್ಯಾರಿಸನ್ ಮಾಡಿದರೆ ಮೈನಸ್ ಆಗುತ್ತೆ. ಟೋಟಲ್ ಹೋಗಿ ಬರೋಕೆ ಟೋಟಲ್ ಟೈಮ್ ಅಂತ ಕೊಟ್ಟಾಗ ಅಲ್ಲೇನಾಗುತ್ತೆ? ಟೈಮು ಪ್ಲಸ್ ಆಗುತ್ತೆ. ಇಲ್ಲಿ ನೋಡ್ತಾ ಬರೋಣ. ಅಗೇನ್ ಹಿ ರಿಟರ್ನ್ಸ್ ಟು, ಅವಾಗ ಡಿಸ್ಟೆನ್ಸ್ ಒಂದೇ 150 ಮತ್ತೆ 150 ಆಯಿತು. ಸೊ ಅವಾಗ ಏನಾಯಿತು? ಇನ್ಕ್ರೀಸ್ ಆಯಿತು ಸ್ಪೀಡು. ಎಷ್ಟು? 10 ಹೋಗ್ತಾ ಯಾವುದೋ ಒಂದು ಸ್ಪೀಡಲ್ಲಿ ಹೋಗಿದ್ದಾರೆ, ಅವಾಗ ಒಂದು ಟೈಮ್ ತೊಗೊಂಡಿದೆ. ಬರ್ತಾ ಸ್ಪೀಡ್ ಇನ್ಕ್ರೀಸ್ ಆಗಿದೆ, ಅವಾಗ ಒಂದು ಟೈಮ್ ತೊಗೊಂಡಿದೆ. ದೇರ್ ಬೈ ರೀಚಸ್ 30 minutes ಅರ್ಲಿಯರ್ ದೆನ್ ದಿ ಟೈಮ್ ಟೇಕನ್ ಇನ್ ದಿ ಫಾರ್ವರ್ಡ್ ಜರ್ನಿ. ಅಂದರೆ ಇಲ್ಲಿ ಉಳಿತಿತ್ತು 30 minutes ಅಂತ ಕೊಟ್ಟಿದ್ದಾರೆ. ಫೈಂಡ್ ದಿ ಟೋಟಲ್ ಟೈಮ್ ಬೈ ಹಿಮ್ ಇನ್ ಫಾರ್ವರ್ಡ್ ಆ್ಯಂಡ್ ರಿಟರ್ನ್ ಜರ್ನಿ. ಮ್ಯಾಮ್ ಇಲ್ಲಿ ಟೋಟಲ್ ಅಂತ ಕೇಳಿದಾರಲ್ಲ ಅಂತ ನಿಮಗಿರುತ್ತೆ. ಸರಿನಾ? ಇಲ್ಲೂ ಅಷ್ಟೇ, ಫಸ್ಟ್ ಮಾಡಿ ಸಬ್ಟ್ರಾಕ್ಷನ್ ಮಾಡಿ ನೀವು ಫಸ್ಟ್ ಸ್ಪೀಡನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ. ಆಯಿತಾ? ಸ್ಪೀಡನ್ನು ಫೈಂಡ್ ಔಟ್ ಮಾಡಿಕೊಂಡು ಆಮೇಲೆ ನಾವು ಸ್ಪೀಡನ್ನು ಸಪ್ರೇಟಾಗಿ ಡಿಸ್ಟೆನ್ಸು ಟೈಮ್ ಜೊತೆ ಕೊಟ್ಟು ಆಮೇಲೆ ಮಾಡೋಣ. ಓಕೆನಾ? ಇಲ್ಲಿ ನೋಡಿ, ಫೈಂಡ್ ದಿ ಟೋಟಲ್ ಟೈಮ್ ಬೈ ಹಿಮ್ ಇನ್ ಫಾರ್ವರ್ಡ್ ಆ್ಯಂಡ್ ರಿಟರ್ನ್ ಜರ್ನಿ ಅಂತ ಕೇಳ್ತಾ ಇದ್ರೆ ನೀವು ಡೈರೆಕ್ಟಾಗಿ ಇಲ್ಲಿ ಪ್ಲಸ್ ಅಂತ ಮಾಡಬೇಡಿ. ಇಲ್ಲಿ ನೋಡಿ, ಹೋಗಿ ಬರೋಕ್ಕೆ ಟೋಟಲ್ ಟೈಮ್ ಅಂತ ಹೇಳಿ 30 minutes ಅಂತ ಹೇಳ್ತಾ ಇಲ್ಲ ಅವರು. ದೇರ್ ಬೈ ರೀಚಸ್ 30 minutes ಅರ್ಲಿಯರ್ ದ್ಯಾನ್ ವರ್ಡ್. ಅಲ್ಲೂ ಅಷ್ಟೇ, ದ್ಯಾನ್ ಇದು ಕಂಪ್ಯಾರಿಸನ್ ಮಾಡ್ತಾ ಇರೋವಂಥದ್ದು. ಓಕೆ, ಸೊ ನಾವು ಹೇಗೆ ಪ್ರೀವಿಯಸ್ ಒನ್ ಮಾಡಿದ್ವು ಅದೇ ಥರ. ನೋಡಿ ಡಿಸ್ಟೆನ್ಸ್ 150. ಹಾಗಾದರೆ ಫಸ್ಟ್ ನಾವು ಸ್ಪೀಡನ್ನು ಫೈಂಡ್ ಔಟ್ ಮಾಡೋಣ. ಯಾವ ಸ್ಪೀಡಲ್ಲಿ ಹೋಗಿದೆ? ಲೆಟ್ ನೋಡಿ, ಸ್ಪೀಡ್ BX ಅಂತ ತಗೊಂಡೆ. ಹಾಗಾದರೆ ಫಸ್ಟ್ ಕೇಸಲ್ಲಿ ಏನು? T1 150/x. ಆಯಿತಾ? ಸೆಕೆಂಡ್ ಕೇಸಲ್ಲಿ ಏನಂತ ಹೇಳಿದ್ದಾರೆ? ಸ್ಪೀಡ್ ಈಸ್ ಇನ್ಕ್ರೀಸ್ಡ್. ಸೊ ಸ್ಪೀಡ್ ಏನಾಗಿದೆ? ಇನ್ಕ್ರೀಸ್ಡ್ ಅಂದರೆ ಎಷ್ಟಾಯಿತು? 10 km/h ಇನ್ಕ್ರೀಸ್ ಆಗಿದೆ ಅಂತಂದರೆ ಸೊ ಇಟ್ ಬಿಕಮ್ಸ್ x+10. ಸರಿನಾ? ಡಿಕ್ರೀಸ್ಡ್ ಆಗಿದ್ರೆ ಮೈನಸ್ ಆಗ್ತಿತ್ತು, ಇನ್ಕ್ರೀಸ್ ಆಗಿದೆ ಪ್ಲಸ್. ಹಾಗಾದ್ರೆ ವಾಟ್ ವಿಲ್ ಬಿ ದ ಸೆಕೆಂಡ್ ಕೇಸ್? 150/x+10. ಆಸ್ ಐ ಟೋಲ್ಡ್ ಯು ಇಟ್ ಈಸ್. ಬಟ್ ನೋಡಿ, ಟೈಮ್ ಅನ್ನೋದು ಮಿನಿಟ್ಸಲ್ಲಿದೆ, ನೀವು ಅದನ್ನು ಅವರ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಸೊ 30 minutes ಅಂತ ಕೊಟ್ಟರೆ ನಾವು ಅವರ್ಸ್ಗೆ ಏನು ಮಾಡ್ತೀವಿ? 30/60. 0 ಕ್ಯಾನ್ಸಲ್, 1/2. ಸೊ ಹಾಫ್ ಅನ್ ಅವರ್. 30 minutes ಅಂದರೆ ಹಾಫ್ ಅನ್ ಅವರ್. ಡೈರೆಕ್ಟಾಗಿ ನೀವು ಹಾಫ್ ಅಂತ ಬರ್ಕೊಳ್ಬೋದು, ಬಟ್ ಮಿನಿಟ್ಸ್ ಟು ಅವರ್ಸ್ ಅಂದರೆ ಡಿವೈಡೆಡ್ ಬೈ 60, ಹಾಫ್. ಈಗ T1 - T2 ಮಾಡ್ತೀರಾ. ಯಾಕೆ T1 - T2? ಸ್ಪೀಡ್ ಇನ್ಕ್ರೀಸ್ ಆಗಿದೆ, ಟೈಮ್ ಕಮ್ಮಿ. ಓಕೆ, T1ಗಿಂತ T2 ಕಮ್ಮಿ. ಮೈನಸ್ಸಲ್ಲಿ ಫಸ್ಟ್ ಕಮ್ಮಿ ಇದೆ, ಆಮೇಲೆ ಇರಬೇಕು. ಇಸ್ ಈಕ್ವಲ್ ಟು ಎಷ್ಟು? 1/2. ಸಬ್ಸ್ಟಿಟ್ಯೂಟ್ ಮಾಡಿ. 150/x ಮೈನಸ್ 150/x+10 ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 1/2. ಸರಿನಾ? ಎಸ್. ಈಗ ಸಾಲ್ವ್ ಮಾಡೋಣ. LCM ತಗೊಳ್ಳಿ. LCM ಏನಾಗುತ್ತೆ? x × x+10. 150 × x 150x
150 into 10 it is 1500 minus 150 into x minus 150x is equal to 1/2. ನೋಡಿ ಇಲ್ಲಿ ಇದು ಕ್ಯಾನ್ಸಲ್ ಆಯ್ತು. ಇನ್ನು ಉಳ್ಕೊಂಡಿರೋದೇನು 1500 x into x square plus 10 into x 10x is equal to 1/2. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಯಿತು x square plus 10x 1500 into 2 ಅಂತಂದರೆ 3000 ಬಂತು. 3000 ಈ ಕಡೆ ತಗೊಳ್ಳಿ. x square plus 10x minus 3000 d is equal to 0. ಇದನ್ನು ಸಾಲ್ವ್ ಮಾಡಬೇಕು. ಈಗ ನೋಡಿ ಮೈನಸ್ 3000 ಇದಕ್ಕೆ ಫ್ಯಾಕ್ಟರ್ಸ್ ಬೇಕು. ಇವಾಗ ನನಗೆ ಪ್ಲಸ್ 10 ಬರಬೇಕು. ಯಾವುದನ್ನು ತೊಗೊಳ್ತೀರಾ? ನಿಮಗೆ 10 ಬರಬೇಕು 3000 ಅಂತಂದರೆ 30 60 50 ಮಾಡ್ಬೋದಲ್ಲ. ನೋಡಿ 60 50 60 6 5 30. ಎಸ್, ಹಾಗಾದರೆ ನಿಮ್ಗೆ ಪ್ಲಸ್ ಬೇಕು ಅಂದರೆ ಇದು ಪ್ಲಸ್ಸು ಇದು ಮೈನಸ್ ಆಗುತ್ತೆ. ನೋಡಿ 60 50 60 ಇಂಟು 50 3000 ಪ್ಲಸ್ ಇಂಟು ಮೈನಸ್ ಮೈನಸ್ ಪ್ಲಸ್ 60 ಇದು ಪ್ಲಸ್ 10 ಆಯಿತು. ನೋಡಿ ಈ ಥರ ಫ್ಯಾಕ್ಟರ್ಸ್ನ ಈಸಿಯಾಗಿ ನೋಡಿ. ಫಾರ್ಮುಲಾ ಆದರೆ ನೀವು ABC ಬರ್ಕೊಳ್ತೀರಾ, ಫಾರ್ಮುಲಾ ಬರೆದು ಸಬ್ಸ್ಟಿಟ್ಯೂಟ್ ಮಾಡಿ ರೂಟ್ ಅವೆಲ್ಲ ಫೈಂಡ್ ಔಟ್ ಮಾಡೋ ಅಷ್ಟೊತ್ತಿಗೆ ಫ್ಯಾಕ್ಟರೈಸೇಷನಲ್ಲಿ ಈಸಿಯಾಗಿ ಮಾಡ್ಬೋದು. ಸೊ ಎಕ್ಸ್ ಸ್ಕ್ವೇರ್ ನೋಡಿ ಇಲ್ಲಿ ಪ್ಲಸ್ 60x ಮೈನಸ್ 50x ಮೈನಸ್ 3000 ಇಸ್ ಈಕ್ವಲ್ ಟು 0. ಎಕ್ಸ್ ಕಾಮನ್ ತೊಗೊಳ್ಳಿ, ಎಕ್ಸ್ ಪ್ಲಸ್ 60 ಮೈನಸ್ 50 ಕಾಮನ್ ತೊಗೊಳ್ಳಿ, ಎಕ್ಸ್ ಪ್ಲಸ್ 60 ಇದೇ ಬರೋದು, ಏನು ವ್ಯತ್ಯಾಸ ಆಗಲ್ಲ. ಸೊ ಎಕ್ಸ್ ಪ್ಲಸ್ 60 ಎಕ್ಸ್ ಮೈನಸ್ 50 ಈಕ್ವಲ್ 0. ಸೊ ಏನಾಯಿತು ಎಕ್ಸ್ ಪ್ಲಸ್ 60 ಈಕ್ವಲ್ 0, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 60 ಬಂತು. ಆಯಿತಾ? ಅದೇ ಥರ ನೋಡಿ ಎಕ್ಸ್ ಮೈನಸ್ 50 ಈಕ್ವಲ್ 0, ಎಕ್ಸ್ ಇಸ್ ಈಕ್ವಲ್ ಟು ಏನು ಬಂತು ಪ್ಲಸ್ 50 ಬಂತು. ಹೀಗಾಗಿ ಯಾವ್ದು ಸ್ಪೀಡ್ ಯಾವ್ದು ತೊಗೊಳ್ತೀರಾ 50. ಮ್ಯಾಮ್ ಇಲ್ಲಿ ಸ್ಪೀಡೆಲ್ಲ ಕೇಳಿರೋದು ನೆನಪಿರಲಿ, ಇಲ್ಲಿ ನಮ್ಮ ಈ ಕೇಸಲ್ಲಿ ಸ್ಪೀಡೆಲ್ಲ ಅವ್ರು ಕೇಳಿರೋದು. ನಮ್ಗೆ ಏನು ಬೇಕಾಗಿರೋದು ಟೋಟಲ್ ಟೈಮ್ ಟೇಕನ್ ಬೈ ಹಿಮ್ ಇನ್ ಫಾರ್ವರ್ಡ್ ಆ್ಯಂಡ್ ರಿಟರ್ನ್ ಜರ್ನಿ ಅಂತ ಕೇಳಿದ್ದಾರೆ. ಈಗೇನು ಮಾಡ್ತೀರಾ ಟೈಮ್ 1 ಟೈಮ್ 2 ಫೈಂಡ್ ಔಟ್ ಮಾಡಿ 15 ಯೂಸ್ ಮಾಡಿಕೊಂಡು. ಇಲ್ಲಿ ನೋಡಿ ಇಲ್ಲಿ ಸೊ ಏನು ಮಾಡ್ತೀರಾ T1 ತೊಗೊಳ್ಳೋಣ. 150/x ಅಲ್ವಾ, 150 ಎಷ್ಟು ಬಂತು 50. ನೋಡಿ ಕ್ಯಾನ್ಸಲ್ ಮಾಡಿ 5 1s 5 ಎಷ್ಟಾಯಿತು 3s. ಹಾಗಾದರೆ ಫಸ್ಟ್ ಕೇಸಲ್ಲಿ ಅವ್ರು ಎಷ್ಟು ತೊಗೊಂಡ್ರು 3 hours. ಅರ್ಥ ಆಯ್ತಾ? ಸೆಕೆಂಡ್ ಕೇಸ್ ನೀವು ಡೈರೆಕ್ಟಾಗಿ ಹೇಳ್ಬಿಡ್ಬೋದು. ಸೆಕೆಂಡ್ ಕೇಸು ನೀವು ಈಸಿಯಾಗಿ ಹೇಳ್ಬೋದು. ಹೇಗೆ ಅಂತಂದರೆ ನೋಡಿ ಇಲ್ಲಿ ಸೊ T2 ಅದಕ್ಕಿಂತ ಹಾಫ್ ಆನ್ ಅವರ್ ಕಮ್ಮಿ ಅಂತಲ್ಲ ಇದು, ಅಂದರೆ ಏನಾಯಿತು 2.5 hours ಆಯಿತು. 2.5 hours. ಹಾಗಾದರೆ ಟೋಟಲ್ ಟೈಮ್ ಅಂದಾಗ ಏನಾಗುತ್ತೆ T1 ಪ್ಲಸ್ T1 ಪ್ಲಸ್ T2 ಅಂತಂದಾಗ ಎಷ್ಟಾಯಿತು 5.5 hours ತೊಗೊಳುತ್ತೆ. ಕ್ಲಿಯರ್ ಆಯಿತಾ? ಎಷ್ಟು ಟೋಟಲ್ ಟೈಮು ಹೋಗಿ ಬರೋಕ್ಕೆ 5.5 hours. ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ನೋಡಿ ಇಲ್ಲಿ ಟೋಟಲ್ ಟೈಮ್ ಕೊಟ್ಟಿದ್ದಾರೆ ಅಂದಿದ್ದು ಮಾತ್ರಕ್ಕೆ ಇಲ್ಲಿ ನಾವು ಪ್ಲಸ್ ಅಂತ ತೊಗೊಳಕ್ಕಾಗಲ್ಲ. ಬಿಕಾಸ್ ಇಲ್ಲಿ ಟೈಮ್ ಕಂಪ್ಯಾರಿಸನ್ ಮಾಡಿ ಇಲ್ಲೇ ಟೈಮ್ ಟೋಟಲ್ ಟೈಮ್ ತೊಗೊಂಡಿದ್ದಾರೆ 30 ಅಂತಂದಾಗ ಇಲ್ಲಿ ಪ್ಲಸ್ ಆಗುತ್ತೆ. ಬಟ್ ಕಂಪ್ಯಾರಿಸನ್ ಮಾಡಿದಾಗ ಗೋ ಫಾರ್ ಮೈನಸ್. ಫಸ್ಟ್ ಫೈಂಡ್ ದ ಸ್ಪೀಡ್. ಆ ಸ್ಪೀಡ್ನ ಯೂಸ್ ಮಾಡಿಕೊಂಡು ಟೈಮ್ನ ಇಂಡಿವಿಜುವಲ್ ಆಗಿ ಫೈಂಡ್ ಔಟ್ ಮಾಡಿ ಆ್ಯಡ್ ಮಾಡಿ. ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಓಕೆ, ವಿಲ್ ಗೋ ಫಾರ್ ನೆಕ್ಸ್ಟ್ ಒನ್. ಇಲ್ಲೇ ನೋಡಿ 3 - 2.5 ಹಾಫ್ ಆನ್ ಅವರ್ ಉಳ್ಕೊಳ್ಳುತ್ತೆ. ಓಕೆ, ಸೊ ಐ ಆಮ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಕ್ವೆಶನ್. ಇದನ್ನು ಒಂದು ಸ್ವಲ್ಪ ನೋಡಿ. ಟು ಸೇವ್ ಫ್ಯೂಯಲ್, ಅಗೇನ್ ಹೇಳದ್ನಲ್ಲ ಸ್ವಲ್ಪ ಅಲ್ಲಿ ಒಂಚೂರು ಕತೆ ಕೊಟ್ಟಿರ್ತಾರೆ. ಟು ಸೇವ್ ಫ್ಯೂಯಲ್, ಟು ಅವಾಯ್ಡ್ ಏರ್ ಪೊಲ್ಯೂಷನ್ and for good health, 2 persons A and B ride bicycle for a distance of 12 km to reach their office. ಆಯಿತಾ? ಹಾಗಾದರೆ ಡಿಸ್ಟೆನ್ಸ್ ಎಷ್ಟಿದು 12 km. ಸರಿನಾ? ಆಸ್ ದ ಸೈಕ್ಲಿಂಗ್ ಸ್ಪೀಡ್ ಆಫ್ B, ಅಬ್ಸರ್ವ್ ಮಾಡಿ ಇಲ್ಲಿ ಇವಾಗ ಒಬ್ಬರ ಜೊತೆ ಒಬ್ಬರನ್ನ ಕಂಪೇರ್ ಮಾಡ್ತಾ ಇರೋದು. ಟೈಮ್ ಇವಾಗ ನೀವು T1 ಒಂದೇ ಕೇಸಲ್ಲ, 2 ಕೇಸಲ್ಲ. ಒಬ್ಬರದ್ದು ಟೈಮ್ ಎದೊಂದು ಟೈಮು ಬಿದೊಂದು ಟೈಮು ಅಂತ ನಾವು ತೊಗೊಳ್ಬೇಕಿಲ್ಲಿ. ಓಕೆ, as the cycling speed of B is 2 km/h more than that of A. ಆದರೆ ಎ ಅಂದರೆ ಯಾವುದ್ರ ಜೊತೆ ಬಿಗಿಂತ ನೋಡಿ ಇಲ್ಲಿ ಆಸ್ ದ ಸೈಕ್ಲಿಂಗ್ ಸ್ಪೀಡ್ ಆಫ್ ಬಿ ಇಸ್ 2 km/h ಮೋರ್ ದೆನ್ ದಟ್ ಆಫ್ ಎ. ಯಾರ ಜೊತೆ ಕಂಪೇರ್ ಮಾಡ್ತಿದ್ದಾರೆ ಎಗಿಂತ ಬಿದು 2 km/h ಮೋರ್ ಅಂತೆ. ಆಯಿತಾ? ಆ್ಯಂಡ್ ಬಿ ಟೇಕ್ಸ್ 30 minutes ಲೆಸ್ ದೆನ್ ದಟ್ ಆಫ್ ಎ. ಅಂದರೆ ಇವ್ರು ಎ ಎಷ್ಟು ಟೈಮ್ ತೊಗೊಳ್ತಾರೋ ಅದಕ್ಕಿಂತ 30 minutes ಕಮ್ಮಿ ಅಂತೆ ಟು ರೀಚ್ ದಿ ಆಫೀಸ್. ಫೈನ್ ದ ಟೈಮ್ ಟೇಕನ್ ಬೈ ಎ ಆ್ಯಂಡ್ ಬಿ ಟು ರೀಚ್ ದಿ ಆಫೀಸ್. ಕ್ಲಿಯರ್ ಆಯಿತಾ? ಈಗ ನೋಡ್ತಾ ಬರೋಣ. ಫಸ್ಟ್ ಏನು ಮಾಡ್ತೀರಿ, ಇಲ್ಲಿ ಟೈಮ್ ಕೇಳಿದ್ದಾರೆ ಅಂದ ತಕ್ಷಣ ನೀವೇನು ಮಾಡಿ ಟೈಮ್ ಅಲ್ಲ ಇಲ್ಲಿ ಟೋಟಲ್ ಸಮ್ ಅಲ್ಲ ಇಲ್ಲಿ. ಓಕೆ, ಸೊ ಫಸ್ಟ್ ಏನು ಮಾಡ್ತೀರಾ ಡಿಸ್ಟೆನ್ಸ್ 12 ಇದೆ. ಈಗ ನೋಡಿ ಬಿ ನೋಡಿ ಇಲ್ಲಿ ಆಸ್ ದ ಸೈಕ್ಲಿಂಗ್ ಸ್ಪೀಡ್ ಆಫ್ ಬಿ ಇಸ್ 2 km ಮೋರ್ ದೆನ್ ದಟ್ ಆಫ್ ಎ. ಸೊ ಹಾಗಾದರೆ ಲೆಟ್ ನೋಡಿ ಇಲ್ಲಿ ಸ್ಪೀಡ್ ಆಫ್ ಎ
ಬಿ ಎಕ್ಸ್ ಅಂತ ತಗೊಳ್ಳೋಣ. ಹಾಗಾದರೆ ಸ್ಪೀಡ್ ಆಫ್ ಬಿ ಏನಾಯಿತು? ಸ್ಪೀಡ್ ಆಫ್ ಬಿ ಏನಾಯಿತು? ಎಕ್ಸ್ ಪ್ಲಸ್ 2 ನೋಡಿ 2 ಕಿಲೋಮೀಟರ್ ಮೋರ್. ಇಲ್ಲಿ ಕೇಸಸ್ ಬರಲ್ಲ, ನಾವು ಆಗಲೇ ನೋಡಿ ಫಸ್ಟ್ ಕೇಸ್ ಸೆಕೆಂಡ್ ಕೇಸ್ ಅಂತ ತೊಗೊಂಡ್ವಿ T1 T2. ಬಟ್ ಹಿಂಗಲ್ಲ, ಸ್ಪೀಡ್ ಆಫ್ ಎ ಎಕ್ಸ್ ಆದರೆ ಸ್ಪೀಡ್ ಆಫ್ ಬಿ ಎಕ್ಸ್ ಪ್ಲಸ್ 2. ಕರೆಕ್ಟಾ? ಈಗ ಫಸ್ಟ್ ಟೈಮ್ ಫೈಂಡ್ ಔಟ್ ಮಾಡೋಣ. ಯಾರ್ದು? ಟಿ ಎ ಅಂದರೆ ಟೈಮ್ ಟೇಕನ್ ಬೈ ಎ. ಟೈಮ್ ಟೇಕನ್ ಬೈ ಎ ಎಷ್ಟು? 12 ಬೈ ಎಕ್ಸ್. ಟೈಮ್ ಟೇಕನ್ ಬೈ ಬಿ ಎಷ್ಟು? ಅದೇ 12 ಬೈ ಎಕ್ಸ್ ಪ್ಲಸ್ 2. ಸರಿನಾ? ಈಗ ಟಿ ಎ ಮೈನಸ್ ಟಿ ಬಿ. ಯಾಕೆ ಮ್ಯಾಮ್ ನೋಡಿ ಟಿ ಬಿ ಮೋರ್ ಅಲ್ವಾ ಇಲ್ಲಿ? ಅಗೇನ್ ನೋಡಿ ಇಲ್ಲಿ ಟಿ ಬಿ ಸ್ಪೀಡ್ ಮೋರ್ ಆಗಿದೆ ಅಂದರೆ ಟೈಮ್ ಕಮ್ಮಿ. ಹಾಗಾದರೆ ಟಿ ಎ ಮೈನಸ್ ಟಿ ಬಿ ಇಸ್ ಈಕ್ವಲ್ ಟು ಎಷ್ಟು? 30 ಮಿನಿಟ್ಸ್ ಅಂದರೆ ಎಷ್ಟು? ಹಾಫ್ ಅನ್ ಅವರ್. ಓಕೆ, ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ವಾಟ್ ಈಸ್ ಟಿ ಎ? ಎಕ್ಸ್ 12 ಬೈ ಎಕ್ಸ್ ಕ್ಲಿಯರ್ ಮೈನಸ್ 12 ಬೈ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 1 ಬೈ 2. ಎಸ್, ಎಲ್ ಸಿ ಎಮ್ ತಗೊಳ್ಳಿ. ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2, 12 ಇಂಟು ಎಕ್ಸ್ 12x ಪ್ಲಸ್ 12 2s are 24 ಮೈನಸ್ 12x ಇಸ್ ಈಕ್ವಲ್ ಟು 1 ಬೈ 2. ನೋಡಿ ಪ್ಲಸ್ 12x ಮೈನಸ್ 12x ಕ್ಯಾನ್ಸಲ್. ಸೊ ಉಳ್ಕೊಂಡಿದ್ದೇನು? 24 ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಇಸ್ ಈಕ್ವಲ್ ಟು 1 ಬೈ 2. ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಇಸ್ ಈಕ್ವಲ್ ಟು 48 ಆಯಿತು. ಈ ಕಡೆಗೆ ಬಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಎಷ್ಟು ಬಂತು? ಮೈನಸ್ 48 ಇಸ್ ಈಕ್ವಲ್ ಟು 0. ಸರಿನಾ? ಈಗ ನೋಡ್ತಾ ಬನ್ನಿ, ಮೈನಸ್ 48ಗೆ ನಾವೇನು ಮಾಡಬೇಕು? ಪ್ಲಸ್ 2 ಬರಬೇಕು. ನಾವೇನು ಮಾಡ್ಬೋದು? 8 6 ಅಂತ ತೊಗೊಳ್ಬೋದಾ? 8 6 48, 8 6 2 ಆಗುತ್ತೆ. ನೋಡಿ ಪ್ಲಸ್ಸು ಮೈನಸ್. ಹಾಗಾದರೆ ಇಕ್ವೇಷನ್ ಏನಾಯಿತು? ಎಕ್ಸ್ ಸ್ಕ್ವೇರ್ ಪ್ಲಸ್ 8x ಮೈನಸ್ 6x ಮೈನಸ್ 48 ಈಕ್ವಲ್ 0. ಓಕೆನಾ? ಈಗ ನೋಡಿ ಎಕ್ಸ್ ಕಾಮನ್ ತಗೋತೀರಾ, ಎಕ್ಸ್ ಪ್ಲಸ್ 8 ಬರುತ್ತೆ. ನೆಕ್ಸ್ಟ್ ಮೈನಸ್ 6 ಕಾಮನ್ ತಗೋತೀರಾ, ಎಕ್ಸ್ ಪ್ಲಸ್ 8 ಬರುತ್ತೆ 0. ಹಾಗಾದರೆ ನೋಡಿ ಎಕ್ಸ್ ಪ್ಲಸ್ 8 ಎಕ್ಸ್ ಮೈನಸ್ 6 ಈಕ್ವಲ್ 0. ಹಾಗಾದರೆ ಎಕ್ಸ್ ಪ್ಲಸ್ 8 ಈಕ್ವಲ್ 0, ಎಕ್ಸ್ ಇಸ್ ಈಕ್ವಲ್ ಟು ಏನು ಬಂತು? ಮೈನಸ್ 8. ಎಕ್ಸ್ ಮೈನಸ್ 6 ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು ಏನು ಬಂತು? 6. ಆಸ್ ವಿ ಗೋಯಿಂಗ್ ಟು ಟೇಕ್ ದಿ ಪಾಸಿಟಿವ್ ವ್ಯಾಲ್ಯೂ. ಈಗ ಅವ್ರು ಕೇಳ್ತಾ ಇರೋದು ಸ್ಪೀಡ್ ಅಲ್ಲ, ಟೈಮ್. ಎ ಆ್ಯಂಡ್ ಬಿ ಎಷ್ಟೆಷ್ಟು ಟೈಮ್ ತೊಗೊಂಡಿದ್ದಾರೆ ಅಂತ ಹೇಳಿ. ಈಗ ನೋಡ್ತಾ ಬನ್ನಿ, ಫಸ್ಟ್ ನಾನೇನು ಮಾಡ್ತೀನಿ? ಎದು ಟೈಮ್ ಟೇಕನ್ ಬೈ ಎ ನೋಡಿ 12. ಎಕ್ಸ್ ಎಷ್ಟು ಬಂತು? 6 ಬಂತು. 6 1s 6 2s. ಹಾಗಾದರೆ ಟೈಮ್ ಟೇಕನ್ ಬೈ ಎ ಇಸ್ 2 hours. ಸರಿನಾ? ಟೈಮ್ ಟೇಕನ್ ಬೈ ಬಿ ಅಂದರೆ ನೋಡಿ ಇಲ್ಲಿ 30 ಮಿನಿಟ್ಸ್ ಲೆಸ್ ದೆನ್ ದಟ್ ಆಫ್ ಎ. ಎಗಿಂತ 30 ಮಿನಿಟ್ಸ್ ಕಮ್ಮಿ ಅಂತಂದರೆ ಇದು 1.5 hours. ನೋಡಿ ವೆರಿ ಸಿಂಪಲ್. ಕ್ವೆಶ್ಚನ್ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಸಾಲ್ವ್ ಮಾಡಬಹುದು. ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಇದೊಂದು ಕ್ವೆಶ್ಚನ್ ನಿಮಗೆ ಹೋಮ್ವರ್ಕ್ ಕ್ವೆಶ್ಚನ್, ಇದು ಸಾಲ್ವ್ ಮಾಡಿ ಕಮೆಂಟ್ ಮಾಡಿ ನನಗೆ. ನೋಡಿ ಸಿಂಪಲ್ ಆಗಿದೆ. ಎ ಟ್ರೈನ್ ಟ್ರಾವೆಲ್ಸ್ 360 ಕಿಲೋಮೀಟರ್ ಅಟ್ ಎ ಯೂನಿಫಾರ್ಮ್ ಸ್ಪೀಡ್. ಎ ಸ್ಪೀಡ್ ಹ್ಯಾಸ್ ಬೀನ್ 5 ಕಿಲೋಮೀಟರ್ ಮೋರ್. ಇಟ್ ವುಡ್ ಹ್ಯಾವ್ ಟೇಕನ್ 1 hour ಲೆಸ್ ಫಾರ್ ಅ ಸೇಮ್ ಜರ್ನಿ. ಫೈಂಡ್ ದ ಸ್ಪೀಡ್ ಆಫ್ ಟ್ರೈನ್. ನೋಡಿ ಇಲ್ಲಿ ಫಸ್ಟು ಸ್ಪೀಡು ಎಕ್ಸ್ ಅಂತ ತಗೊಳ್ತೀರಾ. ಈ ಕೇಸಲ್ಲಿ ಮೋರ್ ಅಂತಿದ್ದಾರೆ, ಎಕ್ಸ್ ಪ್ಲಸ್ 5 ಅಂತ ಆಗುತ್ತೆ. ಡಿಸ್ಟೆನ್ಸ್ ನೋಡಿ 360. ನೋಡಿ ಇಟ್ ವುಡ್ ಹ್ಯಾವ್ ಟೇಕನ್ 1 hour ಲೆಸ್ ಫಾರ್, ನೋಡಿ ಕಂಪೇರ್ ಮಾಡ್ತಿದ್ದಾರೆ. ಕಂಪ್ಯಾರಿಸನ್ ಅಂದರೆ ಏನಾಗುತ್ತೆ? ಅವೆರಡರ ಮಧ್ಯೆ ಟೈಮ್ ಮಧ್ಯೆ ಮೈನಸ್ ಬರುತ್ತೆ. ಸರಿನಾ? ಸೊ ನಾನು ಏನು ಹೇಳ್ಕೊಟ್ಟಿದ್ದೀನಿ 3 ಪ್ರಾಬ್ಲಮ್ ಸಾಲ್ವ್ ಮಾಡಿ ನನಗೆ ಆನ್ಸರ್ನ ಕಮೆಂಟ್ ಮಾಡಿ. ಓಕೆ, ವರ್ಬಲ್ ಕ್ವೆಶನ್ಸು ಕ್ವಾಡ್ರಾಟಿಕ್ ಇಕ್ವೇಷನ್ ಇಂದ ನನಗೆ ಇಷ್ಟು ಸಾಕು ಅಂತ ನಾನು ಅನ್ಕೊಳ್ತೀನಿ. ಇಷ್ಟು ನೀವು ಹೇಳಿದ್ರು ಖಂಡಿತ ಕ್ವಾಡ್ರಾಟಿಕ್ ಇಕ್ವೇಷನ್ ಅಲ್ಲಿ ವರ್ಬಲ್ ಸ್ಟೇಟ್ಮೆಂಟ್ಸ್ನ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋ ಅಂದರೆ ನಾಳೆ ಸಂಡೇ ಆಗಿರೋದ್ರಿಂದ ಒಂದು ಸ್ಯಾಂಪಲ್ ಕ್ವೆಶನ್ ಪೇಪರ್ನ ಡಿಸ್ಕಸ್ ಮಾಡ್ತೀನಿ. ಯಾಕಂದರೆ ಮಂಡೇ ಮ್ಯಾಕ್ಸಿಮಮ್ ಎಲ್ಲ ಕಡೆನೂ ಡಿಸ್ಟ್ರಿಕ್ಟ್ ಪ್ರಿಪರೇಟರಿ ನಡೀತಾ ಇರೋದ್ರಿಂದ ಸೊ ಒಂದು ಸ್ಯಾಂಪಲ್ ಡಿಸ್ಟ್ರಿಕ್ಟ್ ಪ್ರಿಪರೇಟರಿ ಪೇಪರ್ನ ಡಿಸ್ಕಸ್ ಮಾಡ್ತೀನಿ. ಆಗ ನಿಮಗೂ ಹೆಲ್ಪ್ ಆಗುತ್ತೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋಕ್ಕೆ. ಕ್ವೆಶನ್ನ ಹೇಗೆ ಅರ್ಥ ಮಾಡ್ಕೋಬೇಕು, ಹೇಗೆ ಅನಲೈಸ್ ಮಾಡಬೇಕು ಅನ್ನೋದು ನಿಮಗೆ ಹೆಲ್ಪ್ ಆಗುತ್ತೆ ಅಂತೇಳಿ. ಓಕೆ, ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಎಲ್ಲ ಮಕ್ಕಳಿಗೂ ತಲುಪಲಿ. ನೆಕ್ಸ್ಟ್ ಸೆಷನಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.